ಸ್ವಾಗತ. ನಾನು ಅರ್ಪಿತಾ ಕುಂದರ್. ಮೊದಲಿಗೆ ಹೆಡ್ಲೈನ್ಸ್. ಬೆಳ್ತಂಗಡಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ಸಿಗನಿಂದ ತಲವಾರು ದಾಳಿ. ಅಲ್ಲಲ್ಲಿ ಕಸ ಹಾಕಿದ್ರೆ ಇನ್ಮುಂದೆ 5,000 ದಂಡ. ಕಾರ್ಕಳ ಪುರಸಭೆ ಅಧಿಕಾರಿ ಖಡಕ್ ಎಚ್ಚರಿಕೆ. ಬ್ರಿಜೇಶ್ ಚೌಟರೆ ಬೇರೆ ವಿಷಯ ಬಿಟ್ಟು ಜಿಲ್ಲೆಯ ಅಭಿವೃದ್ಧಿ ಮಾಡಿ ಆರ್ ಪದ್ಮರಾಜ್. ಚುನಾವಣೆಯಲ್ಲಿ ಸೋತಿದ್ರು ನಾವು ನೈತಿಕವಾಗಿ ಗೆದ್ದಿದ್ದೇವೆ ಎಂದ ರಮಾನಾಥ ರೈ. 5ನೇ ಬಾರಿ ಗೆದ್ದ ಗೆಲುವನ್ನ ಸಂಭ್ರಮಿಸಿದ ಪ್ರಹ್ಲಾದ್ ಜೋಶಿ. ಬಿಜೆಪಿ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತನೋರ್ವ ತಲವಾರು ದಾಳಿ ನಡೆಸಿದ ಘಟನೆ ಬೆಳ್ತಂಗಡಿ ತಾಲೂಕಿನ ಕಳೆಂಜ ಗ್ರಾಮದ ಕಾರ್ಯತಡ್ಕದ ಪೇಟೆಯಲ್ಲಿ ನಡೆದಿದೆ. ಬಿಜೆಪಿ ಕಾರ್ಯಕರ್ತ ರಾಜೇಶ್ ಎಂಕೆ ಎಂಬಾತನ ಮೇಲೆ ಕಳೆಂಜದ ಕುಶಲಪ್ಪ ಗೌಡ ಕಜೆ ಎಂಬಾತನಿಂದ ತಲವಾರು ದಾಳಿ ನಡೆದಿದೆ. ಬಿಜೆಪಿ ಗೆಲುವು ಸಾಧಿಸಿದ್ದಕ್ಕೆ ಕುಶಲಪ್ಪ ಅವರ ಮನೆ ಮುಂದೆ ರಾಜೇಶ್ ಮತ್ತು ತಂಡ ಪಟಾಕಿಯನ್ನ ಸಿಡಿಸಿದ್ದಕ್ಕೆ ಕೋಪಗೊಂಡು ಈ ಕೃತ್ಯವನ್ನ ಎಸಗಲಾಗಿದೆ ಎನ್ನಲಾಗ್ತಾ ಇದೆ. ಬಿಜೆಪಿ ಕಾರ್ಯಕರ್ತನ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತನೋರ್ವ ತಲವಾರು ದಾಳಿ ನಡೆಸಿದ ಘಟನೆ ಬೆಳ್ತಂಗಡಿ ತಾಲೂಕಿನ ಕಳೆಂಜ ಗ್ರಾಮದ ಕಾರ್ಯತಡ್ಕದ ಪೇಟೆಯಲ್ಲಿ ನಡೆದಿದೆ. ಬಿಜೆಪಿ ಕಾರ್ಯಕರ್ತ 33 ವರ್ಷದ ರಾಜೇಶ್ ಎಂಕೆ ಎಂಬಾತರು ಹಲ್ಲೆಗೊಳಗಾದಂತಹ ವ್ಯಕ್ತಿಯಾಗಿದ್ದಾರೆ. ಕಳೆಂಜದ ಕುಶಲಪ್ಪ ಗೌಡ ಕಜೆ ಎಂಬಾತನಿಂದ ತಲವಾರು ದಾಳಿ ನಡೆದಿದೆ. ರಾಜೇಶ್ ಅವರು ಉಜಿರೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಧರ್ಮಸ್ಥಳ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಬಿಜೆಪಿ ಗೆಲುವು ಸಾಧಿಸಿದ್ದಕ್ಕೆ ಕುಶಲಪ್ಪ ಅವರ ಮನೆ ಮುಂದೆಯೇ ರಾಜೇಶ್ ಮತ್ತು ತಂಡ ಪಟಾಕಿಯನ್ನ ಸಿಡಿಸಿದ್ರು. ಈ ಕಾರಣದಿಂದಾಗಿ ಕೋಪಗೊಂಡಿರುವಂತಹ ಕುಶಲಪ್ಪ ಅವರು ಹಲ್ಲೆಯನ್ನ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಕಾರ್ಕಳ ಪುರಸಭಾ ವ್ಯಾಪ್ತಿಯಲ್ಲಿರುವ 2ನೇ ವಾರ್ಡ್ನ ಕಲ್ಲೋಟೆ ಸದ್ಭಾವನಾ ನಗರದ ಪರಿಸರದಲ್ಲಿ ಕಸದ ರಾಶಿ ಅಲ್ಲಲ್ಲಿ ಕಂಡು ಬಂದಿದ್ದು ಪುರಸಭಾ ಮುಖ್ಯಾಧಿಕಾರಿ ರೂಪಾ ಟಿ ಶೆಟ್ಟಿ ಗರಂ ಆಗಿದ್ದಾರೆ. ಇನ್ನು ಮುಂದೆ ಕಸ ಹಾಕಿದ್ದು ಯಾರೆಂದು ಕಂಡು ಬಂದಲ್ಲಿ 5,000ದಿಂದ 10,000 ರೂಪಾಯಿವರೆಗೆ ದಂಡವನ್ನು ವಿಧಿಸಲಾಗುವುದು ಎಂದು ಖಡಕ್ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಕಾರ್ಕಳ ಪುರಸಭಾ ವ್ಯಾಪ್ತಿಯಲ್ಲಿರುವ 2ನೇ ವಾರ್ಡ್ನ ಕಲ್ಲೋಟೆ ಸದ್ಭಾವನಾ ನಗರದ ಪರಿಸರದಲ್ಲಿ ಕಸದ ರಾಶಿ ಅಲ್ಲಲ್ಲಿ ಕಂಡುಬಂದಿದ್ದು ಸಾರ್ವಜನಿಕರು ಕಸಗಳನ್ನು ಪುರಸಭೆಯ ಕಸ ವಿಲೇವಾರಿ ವಾಹನಕ್ಕೆ ನೀಡಬೇಕಾಗಿ ಕಾರ್ಕಳ ಪುರಸಭಾ ಮುಖ್ಯಾಧಿಕಾರಿ ರೂಪಾ ಟಿ ಶೆಟ್ಟಿ ಮಾಧ್ಯಮದ ಮೂಲಕ ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡಿದರು. ಮುಂದಿನ ದಿನಗಳಲ್ಲಿ ಇದೇ ರೀತಿ ಈ ಪರಿಸರದಲ್ಲಿ ಕಸಗಳನ್ನು ಹಾಕಿದ್ದು ಯಾರೆಂದು ಕಂಡುಬಂದಲ್ಲಿ ಅವರಿಗೆ 5,000ದಿಂದ 10,000 ರೂಪಾಯಿ ದಂಡವನ್ನು ವಿಧಿಸಲಾಗುವುದು ಎಂದು ಖಡಕ್ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಪುರಸಭಾ ಮುಖ್ಯಾಧಿಕಾರಿ ರೂಪಾ ಟಿ ಶೆಟ್ಟಿ, ಆರೋಗ್ಯ ಅಧಿಕಾರಿ ಲೈಲಾ ಥೋಮಸ್, ಸುದೇಶ್ ಹಾಗೂ ವಾರ್ಡ್ ಸದಸ್ಯರು ನೀತಾ ಆಚಾರ್ಯ, ಪುರಸಭಾ 2ನೇ ವಾರ್ಡ್ ಹಾಗೂ ಪೌರ ಕಾರ್ಮಿಕರು ಈ ಸಂದರ್ಭ ಉಪಸ್ಥಿತರಿದ್ದರು. ಕಲ್ಲೊಟ್ಟೆ ಸದ್ಭವನ ನಗರ ಕೂಡು ರಸ್ತೆಯಲ್ಲಿ ದಿನ ನಮ್ಮ ಗಾಡಿ ಪ್ರತಿದಿನ ಕಸ ಸಂಗ್ರಹಣೆ ಮಾಡಲಿಕ್ಕೆ ಹೋಗ್ತಾ ಉಂಟು. ಆದರೆ ಇಲ್ಲಿಯ ಪರಿಸರದ ಜನರು ಹಾಕ್ತಾರ, ಯಾರು ಹಾಕ್ತಾರ ಅಂತ ನಮ್ಗೆ ಗೊತ್ತಿಲ್ಲ. ಇಡೀ ಈ ಒಂದು ಪರಿಸರದಲ್ಲಿ ಎಷ್ಟು ರಾಶಿ ಕಸ ಉಂಟಂತ ಹೇಳಿದರೆ ಪ್ರತಿದಿನ ಇಲ್ಲಿ ವಾಸನೆಯ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ. ಸೊ ಹಾಗಾಗಿ ನಾನು ಜನರ ಹತ್ರ ಮನವರಿಕೆ ಮಾಡಿಕೊಳ್ಳೋದೇನೆಂದರೆ, ಒಂದು ಅವರದ್ದು ಕಸ ಯಾವುದೆಲ್ಲ ಉಂಟು ಅದನ್ನು ದಯವಿಟ್ಟು ನಮ್ಮ ಗಾಡಿಗಳಿಗೆ ಕೊಡಲಿ, ಅದನ್ನು ಪ್ರತ್ಯೇಕವಾಗಿ ವಿಂಗಡಣೆ ಮಾಡಿ ಕೊಡಲಿ. ಯಾಕೆಂದರೆ ಸ್ವಚ್ಛ ಭಾರತ, ಸ್ವಚ್ಛ ಕನಸು ನಮ್ಮದು. ಈ ಕಾರ್ಕಳ ಒಂದು ಗ್ರೀನ್ ಸಿಟಿ, ಸ್ವಚ್ಛ ನಗರ ಆಗ್ಬೇಕಂತ ನಾವು ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇಲ್ಲಿ ಜನರು ನಮಗೆ ಸಹಕಾರ ಕೊಡದಿದ್ರೆ ಇಂಥದ್ದೆಲ್ಲ ಈ ಕೆಟ್ಟ ಒಂದು ವಾಸನೆ ಬರುವಂಥ ಒಂದು ಅಂದರೆ ಈ ಪರಿಸ್ಥಿತಿಯಲ್ಲಿ ನಮಗೆ ನಿಲ್ಲಿಕ್ಕೆ ಆಗ್ತಾ ಇಲ್ಲ. ಅಷ್ಟು ಕಸ ಇಲ್ಲಿ ಬಿಸಾಡ್ತಾರೆ ಜನರು. ಅಷ್ಟು ಗೊತ್ತಾಗಲ್ವಾ? ನಮ್ಮಲ್ಲಿರುವಂಥ ವಾಹನ ಬರ್ತಾ ಉಂಟು, ಅದನ್ನೊಂದು ಸೆಗ್ರಿಗೇಷನ್ ಮಾಡಿ ಅದನ್ನೊಂದು ಕೊಟ್ಟರೆ ಎಷ್ಟೊಂದು ನಮ್ಮ ವಾತಾವರಣ ಪರಿಸರವನ್ನು ನಾವು ಒಳ್ಳೆ ರೀತಿಯಲ್ಲಿ ನಾವು ಅದನ್ನು ಮೇಂಟೈನ್ ಮಾಡಲಿಕ್ಕೆ ಆಗುವಂಥದ್ದು. ಸೊ ಹಾಗಾಗಿ ನಾನು ಎಲ್ಲ ಜನರ ಹತ್ರ ಒಂದು ಮನವರಿಕೆ ಮಾಡಿಕೊಳ್ಳೋದು, ಇಡೀ ನಮ್ಮ ಸ್ವಚ್ಛ ಕಾರ್ಕಳ ಆಗಬೇಕಾದ್ರೆ ಜನರು ನಮಗೆ ಸಹಕಾರ ಕೊಡಬೇಕು. ದಯವಿಟ್ಟು ನಿಮ್ಮ ಮನೆದು ಕಸವನ್ನು ರಸ್ತೆ ಬದಿಯಲ್ಲಿ ಚರಂಡಿಗೆ ಎಲ್ಲ ಬಿಸಾಡದೆ ನಮಗೆ ನಮ್ಮ ವಾಹನಕ್ಕೆ ಕೊಡುವಂಥ ಒಂದು ಕೆಲಸವನ್ನು ನೀವು ಮಾಡಿ ಅಂತ ದಯವಿಟ್ಟು ಎಲ್ಲರ ಹತ್ರ ನಾನು ವಿನಂತಿಸ್ತಾ ಇದ್ದೇನೆ. ಸಾಧಾರಣ ಗಾಡಿ ನಮ್ಮದು 7:30-8 ಗಂಟೆ ಸುಮಾರು ಎಲ್ಲ ಮನೆ ಬಾಗಿಲಿಗೆ ಹೋಗ್ತದೆ. ಈವನ್ ಅದರಲ್ಲಿ ಒಂದು ಹಾಡನ್ನು ಹಾಕಿಕೊಂಡು ಹೋಗ್ತಾರೆ. ಪಕ್ಕನೆ ನಿಮಗೆ ಅಲ್ಲಿ ಆ ಒಂದು ಟೈಮಲ್ಲಿ ನಿಮಗೆ ಕೊಡ್ಲಿಕ್ಕೆ ಆಗದಿದ್ರು ನೀವೊಂದು ಅಲ್ಲಿ ಇರುವವರು ಯಾರಿದ್ದಾರೆ ಅವರ ಹತ್ರ ಆದರೂ ಹೇಳಿ ಒಂದು ನಿಮ್ಮ ಡಸ್ಟ್ಬಿನ್ನಲ್ಲಿ ಹಾಕಿ ನಮಗೆ ಕಸವನ್ನು ಕೊಡಬೇಕು. ನೀವು ಈ ಪ್ಲಾಸ್ಟಿಕ್ ತೊಟ್ಟೆಯನ್ನು ಇಟ್ಕೊಳ್ತೀರಿ, ಪ್ಲಾಸ್ಟಿಕ್ ತೊಟ್ಟೆಯನ್ನು ತೆಗೆದು ನಮ್ಮ ಗಾಡಿಗೆ
ಹಾಕಿದರೆ ಪುನಃ ನಮ್ಮ ಆ ಲ್ಯಾಂಡ್ಫಿಲ್ ಸೈಟ್ ಡಂಪಿಂಗ್ ಯಾರ್ಡಲ್ಲಿ ಪುನಃ ಇದೇ ಪ್ಲಾಸ್ಟಿಕ್ ಇದು ವಾತಾವರಣ. ನಾವು ಪ್ಲಾಸ್ಟಿಕ್ ಮುಕ್ತ ನಗರ ಮಾಡಬೇಕಾದ್ರೆ ನೀವು ಪ್ಲಾಸ್ಟಿಕ್ಕಲ್ಲಿ ನಮಗೆ ಕಸ ಕೊಡಬೇಡಿ. ದಯವಿಟ್ಟು ನಿಮ್ಮ ಡಸ್ಟ್ಬಿನ್ನನ್ನು ಉಪಯೋಗಿಸಿ ನಮ್ಮ ವಾಹನಕ್ಕೆ ಆಗುವಂಥ ಒಂದು ಯೋಜನೆಯನ್ನು ನಿಮ್ಮ ಮನೆಯಲ್ಲಿಯೇ ಇಟ್ಕೊಳ್ಳಿ. ಯಾಕೆಂದರೆ ಏಕ್ದಮ್ ತರುವುದು, ತೊಟ್ಟೆಯನ್ನು ಕೊಡೋದು, ತೊಟ್ಟೆಯನ್ನು ಬಿಸಾಡೋದು, ಎಲ್ಲ ಕಸ ತೊಟ್ಟೆಯಲ್ಲೇ ಇರ್ತದೆ. ಈ ಪ್ಲಾಸ್ಟಿಕ್ ನಿರ್ಮೂಲ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಸೊ ದಯವಿಟ್ಟು ಜನ ನಮಗೆ ಸಹಕರಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಪ್ರೈಮ್ ಟೈಮ್ ಬುಲೆಟಿನ್ನಲ್ಲಿ ಇದೀಗ ಸಣ್ಣ ವಿರಾಮ. ವಿರಾಮದ ಬಳಿಕ ಪ್ರೈಮ್ ಟೈಮ್ ಬುಲೆಟಿನ್ಗೆ ಮತ್ತೆ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಟಿಕೆಟ್ ಪಡೆಯುವ ಸಮಯದಲ್ಲಿ ಇಲ್ಲಿ ಟಿಕೆಟ್ ಪಡೆಯೋದು ವೇಸ್ಟ್ ಅಂತ ಹೇಳಿ ಇಲ್ಲಿಯ ಜನ ಹೇಳ್ತಾ ಇದ್ರು. ಕೆಲವೇ ದಿನಗಳ ಸಮಯದಲ್ಲಿ ಸುಮಾರು 6 ಲಕ್ಷದಷ್ಟು ಮತವನ್ನ ಪಡೆದಿದ್ದೇನೆ ಅನ್ನುವಂತಹ ಹೆಮ್ಮೆ ಇದೆ. ಬ್ರಿಜೇಶ್ ಚೌಟ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಎಂದು ಚುನಾವಣೆಯಲ್ಲಿ ಸೋತ ಬಳಿಕ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಪದ್ಮರಾಜ್ ಅವರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ವಾಟ್ಸ್ಆಪ್ ಗ್ರೂಪ್ ಇದೆ, ಅದರಲ್ಲೂ ಕೂಡ ನಿನ್ನೆಯಿಂದ ಅದೇ ಚರ್ಚೆ ಇದೆ. ನಮಗೆ ನೋಡಿ, ಇದು ಇಂಥ ವಿಚಾರಗಳು ಈಗ ನನ್ನ ಫೋಟೋ ಹಾಕಿರ್ಬೋದು, ಬಟ್ ನಾನು ಈವರೆಗೆ ಆ ಗ್ರೂಪನ್ನು ನಾನು ಗಮನಿಸಿಲ್ಲ. ಯಾರು ಮಾಡ್ತಾರೆ ಅಂತೇಳಿ, ಅದರ ಅಡ್ಮಿನ್ ಯಾರು ಅಂತ ನೋಡಿದರೆ ಗೊತ್ತಾಗ್ಬೋದು. ತಾವು ತಿಳಿದು ಹೇಳಿದರೆ ನಾವು ಅವ್ರ ಹತ್ರ ಕೇಳ್ಬೋದು. ಅದೇ ನಾನು ಇಲ್ಲಿ ಯಾರನ್ನು ದೂಷಿಸಿದ್ರು ಈ ಸೋಲಿನ ನಾನು ನೋಡಿ, ಕೆಲಸ ಮಾಡಿದವರು ಎಲ್ಲರೂ ಮಾಡಿದ್ದಾರೆ. ನಾನು ಯಾರು ಮಾಡಿಲ್ಲ ಅಂತ ಹೇಳಿದೆ, ಎಲ್ಲರೂ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೇನೆ. ಈ ಸೋಲಿನ ಒಂದು ಏನು ಸೋಲಾಗಿದೆ, ಆ ಸೋಲಿನ ನೈತಿಕ ಹೊಣೆ ಏನಾದರೂ ಇದ್ದರೆ ಅದನ್ನು ನಾನೇ ಒಪ್ಪಿಕೊಳ್ತೇನೆ. ಆದರೆ ನೈತಿಕ ಹೊಣೆ ಹೊತ್ತು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನಾನು ಹೇಳಿದೆ, ಏನು 1897 ಬೂತ್ಗಳಲ್ಲೂ ಕೂಡ ಪಕ್ಷವನ್ನು ಸಂಘಟಿಸುವಲ್ಲಿ ನಾನು ಮುಂದಿನ ದಿವಸಗಳಲ್ಲಿ ಪ್ರಯತ್ನ ಮಾಡ್ತೇನೆ. ಪ್ರತಿ ಎಲೆಕ್ಷನ್ ಅಲ್ಲಿ ಸೋತಾಗ ಈ ಸ್ಟೇಟ್ಮೆಂಟ್ ಕಾಮನ್ ಸ್ಟೇಟ್ಮೆಂಟ್ ರಿಸಲ್ಟ್ ಅಲ್ಲಿ ಕಾಣಲ್ಲ. ಒಂದು ವಿಷಯ ನೀವು ಹೇಳ್ತೀರಿ, ನಮ್ಮ ಈ ಲೋಕಸಭಾ ಚುನಾವಣೆ 2-3 ಚುನಾವಣೆಯಲ್ಲಿ ನಾವು ಪ್ರಗತಿ ಆಗಿದ್ದೇವೆ ಒಂದು ದೃಷ್ಟಿಯಲ್ಲಿ. ಇನ್ನೂ ಪ್ರಗತಿ ಅದಕ್ಕಿಂತ ಹೆಚ್ಚಿಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇದೆ, ಖಂಡಿತವಾಗ್ಲಿದೆ. ನೋಡಿ, ಒಳ್ಳೆ ಕೆಲಸ ಯಾರು ಮಾಡಿದ್ರು ಅದನ್ನು ಅನುಕರಣೆ ಮಾಡಬೇಕನ್ನುವಂಥದ್ದು. ಬಿಜೆಪಿ ಪಕ್ಷದ ಒಂದು ಸಂಘಟನೆಯನ್ನು ನೋಡಿದಾಗ ನಾವು ನೋಡ್ತಾ ಇದ್ದೇವೆ ಯಾವ ರೀತಿ ಅವರು ಪೇಜ್ ಕಮಿಟಿಗಳನ್ನು ಮಾಡ್ತಾರೆ. ಒಂದು ಪೇಜ್ ಕಮಿಟಿಯವರಿಗೆ ಅಷ್ಟು ಮನೆಗಳನ್ನು ಕೊಟ್ಟು ಆ ಮನೆಗಳಲ್ಲಿ ನಿರಂತರವಾಗಿ ಸಂಪರ್ಕ ಇಟ್ಟುಕೊಳ್ಳುವ ಹಾಗೆ, ಆ ಮನೆಯಲ್ಲಿ ಏನಾದರೂ ಸಮಸ್ಯೆಗಳು ಬಂದಾಗ ಅದಕ್ಕೆ ಸ್ಪಂದಿಸುವ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದವರು ಮಾಡಲಿಲ್ಲ ಅಂತ ಹೇಳಿ. ಆದರೆ ಈ ರೀತಿಯ ಸಂಘಟನೆ ಇರಲಿಲ್ಲ. ಇದನ್ನು ಮಾಡ್ತೇವೆ. ಇದನ್ನು ಮಾಡೋ ಮೂಲಕ ನಾವು ಪಕ್ಷವನ್ನು ಬಲಿಷ್ಠವಾಗಿ ಸಂಘಟನೆ ಮಾಡ್ತೇವೆ ಅನ್ನುವಂಥದ್ದು. ನಿನ್ನೆ ಗೆದ್ದವರು ಪದೇ ಪದೇ ಒಂದು ವಿಷಯ ಮತ್ತೆ ಜಾತಿಯ ಮಧ್ಯೆ ಅವರು ಸಂಘರ್ಷ ಸೃಷ್ಟಿಸುವ ಕೆಲಸ ಮಾಡಿದ್ದಾರೆ. ಬಹುಶಃ ನೀವು ಇದಕ್ಕೆ ಸಮರ್ಥ ಉತ್ತರ ನೀವು ಖಂಡಿತ ಕೊಟ್ಟಿದ್ದೀರಿ ಅಂತ ನಾನು ತಿಳ್ಕೊಳ್ತೇನೆ. ಯಾಕೆಂತ ಹೇಳಿದ್ರೆ, ನಾವು ಈ ಬಾರಿ ಎದುರಿಸಿದಂಥ ಚುನಾವಣೆಯ ಒಂದು ರೀತಿ ಬಹುಶಃ ಎಲ್ರಿಗೂ ಮಾದರಿ ಆಗಿರುತ್ತೆ ಅನ್ನುವಂಥ ಒಂದು ವಿಶ್ವಾಸ ನಾನು ಇಟ್ಕೊಳ್ತೇನೆ. ಯಾಕೆ ಅಂತ ಹೇಳಿದರೆ, ಎಲ್ಲಿಯೂ ಕೂಡ ಯಾರನ್ನೂ ಕೂಡ ಟೀಕೆ ಮಾಡಲಿಕ್ಕೆ ಹೋಗಲಿಲ್ಲ. ಏನು ನೈಜ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೇವೆ, ಏನು ಈ ಜಿಲ್ಲೆಗೆ ಅಗತ್ಯ ಇದೆ, ಆ ಮಾತುಗಳನ್ನು ಜನರ ಮುಂದೆ ಇಟ್ಟು ತೀರ್ಮಾನ ಅವರಿಗೆ ಬಿಟ್ಟಿದ್ದು. ಹೌದು, ಜನಗಳು ಇವತ್ತು ಸ್ವಲ್ಪ, ಆದರೆ ಅವರು ಗೆದ್ದಿದ್ರು ಕೂಡ ನಮಗೆ ಕೂಡ 6,15,000 ಮಂದಿ ಮತವನ್ನು ಕೊಟ್ಟಿದ್ದಾರೆ. ಜನರ ತೀರ್ಪಿಗೆ ನಾನು ತಲೆಬಾಗಿದ್ದೇನೆ. ಆದರೆ 6,15,000 ಜನಗಳು ನಮಗೆ ಕೂಡ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳುವಾಗ ಖಂಡಿತವಾಗ್ಲೂ ನಾವೆಲ್ಲ ಸ್ವಲ್ಪ ಸಮಯಾವಕಾಶ ಸ್ವಲ್ಪ ಕಡಿಮೆ ಆಯಿತು ಅಂತ ನಾನು ಹೇಳ್ತೇನೆ. ಈ ಹೊತ್ತಿನಲ್ಲಿ ನೀವೇ ಗಮನಿಸಿರ್ಬೋದು, ನಾನು ಮೊದಲು ಹೇಳಿದೆ, ಕೆಲವೊಂದು ಕ್ಷೇತ್ರಗಳಲ್ಲಿ ನಾನು 5 ಗಂಟೆ 6 ಗಂಟೆಯನ್ನು ಕೂಡ ನನಗೆ ಸ್ಪೆಂಡ್ ಮಾಡಲಿಕ್ಕೆ ಸಮಯ ಸಿಗಲಿಲ್ಲ. ಬಹುಶಃ ಇನ್ನು ಜನಗಳಿಗೆ ಸ್ವಲ್ಪ ನಾನು ರೀಚ್ ಆಗಲಿಕ್ಕೆ ಅವಕಾಶ ಇರ್ತಿದ್ರೆ ಫಲಿತಾಂಶ ಬೇರೆ ಇರ್ತಿತ್ತು ಅನ್ನುವಂಥ ಭಾವನೆ ಕೂಡ ನನಗಿದೆ. ಮತ್ತು STP ಅವರೊಟ್ಟಿಗೆ STP ಅವರಾಗಲಿ ಯಾರೂ ಕೂಡ ಅಸ್ಪೃಶ್ಯರು ಅನ್ನೋದು ಚುನಾವಣೆಯಲ್ಲಿ ಇರುವುದಿಲ್ಲ. ಈಗ ನಾಳೆ BJP ಅವರಿಗೆ ಹೋಗಿ ನಾವು ಅವ್ರ ಹತ್ರ ಬರ್ತೇವೆ ಅಂದಾಗ STP ಅವರು ಹಿಂದೆ ನಿಂತಿಲ್ಲ. ಈ ಹಿಂದೆ ಅವರ ಸಹಕಾರವನ್ನು ಪಡೆದುಕೊಂಡು ಪಂಚಾಯತಿ ಅಧ್ಯಕ್ಷರಾಗಿದ್ದ ಇತಿಹಾಸ ಕೂಡ ತನಗೆ ಗೊತ್ತಿದೆ. ಅದರಿಂದ ನಾವು ಯಾರನ್ನೂ ಕೂಡ ಅಸ್ಪೃಶ್ಯನಾಗಿ ಕಾಣುವಂತ ಪ್ರಶ್ನೆ ಇಲ್ಲ ಇಲ್ಲಿ. ಈಗ ಈ ಚುನಾವಣೆ 14,000 ಮತಗಳು ಹೆಚ್ಚಿಗೆ ಬಂದಿದೆ. ಹೌದು, ಈ 1,14,000 ಹೆಚ್ಚಿಗೆ ಬಂದ ಇದು ಕಾಂಗ್ರೆಸ್ ಹೋದದ್ದು ಮತ್ತು ವಾಪಸ್ ಬಂದಿದೆ ಅಥವಾ BJP?
ನೋಡಿ, ಎಲ್ಲ ಕಾಂಗ್ರೆಸ್ನಿಂದ ಮೊದಲು ಇಲ್ಲಿ ಏನಿತ್ತು ಅಂತ ಹೇಳಿದ್ರೆ, ನಿಮಗೆ ದಕ್ಷಿಣ ಕನ್ನಡ ಈ ಕೋಸ್ಟಲ್ ಡಿಸ್ಟ್ರಿಕ್ಟಲ್ಲಿ ಏನು ಆಗಿದೆ ಅಂತ ನಿಮಗೆ ಗೊತ್ತಿದೆ. ಯಾವ ರೀತಿ ಇಲ್ಲಿ ಹಿಂದುತ್ವ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ, BJPಯ ಭದ್ರಕೋಟೆ ಅಂತ ಹೇಳಿ ಜನಗಳನ್ನು ಯಾಮರಿಸುವಂಥ ಕೆಲಸ ಇಲ್ಲಿ ನಿರಂತರವಾಗಿ ನಡೀತಿದೆ. ನಾನು ಒಂದು ವಿಚಾರ ನಿಮಗೆ ಸೂಕ್ಷ್ಮವಾಗಿ ಹೇಳಿದೆ, ನೀವು ಎಷ್ಟರ ಮಟ್ಟಿಗೆ ಇದನ್ನು ಅರ್ಥೈಸಿಕೊಂಡಿದ್ದೀರಿ ನನಗೆ ಗೊತ್ತಿಲ್ಲ. ಇವತ್ತು ಇಲ್ಲಿ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆದಾಗ, ಅಲ್ಲಿ ಪ್ರತಿಷ್ಠೆ ಆದಾಗ ಮನೆ ಮನೆಗೆ ಹೋಗಿ ಅವರ ಪ್ರಚಾರವನ್ನು ಅವರು ಅವತ್ತೇ ಆರಂಭ ಮಾಡಿದ್ರು. ಇವತ್ತು ಇಲ್ಲಿಯ ಜನರು ಅಯೋಧ್ಯೆ ಅಂತಿದ್ದಾರೆ. ಅಯೋಧ್ಯೆ ಅವರು BJPಯನ್ನು ಸೋಲಿಸಿದ್ದಾರೆ ಅನ್ನುವಾಗ ನಿಮಗೆ ಗೊತ್ತಾಗಬೇಕು ಏನಾಗ್ತಾ ಇದೆ ಇಲ್ಲಿ ಅಂತ ಹೇಳಿ. ರಾಮ ಮಂದಿರ ಕಟ್ಟಿದ್ರೆ ಅವರನ್ನು ಸೋಲಿಸಬೇಕು ಅಂತ ನೀವು ಹೇಳೋದು? ಖಂಡಿತವಾಗ್ಲೂ ನಾವು ಹೇಳೋದಿಲ್ಲ. ಯಾಕೆ ನಾವು ರಾಮ ಮಂದಿರ ಕಟ್ಟಿದವರನ್ನು ಸೋಲಿಸಬೇಕು, ರಾಜಕೀಯ ಮಾಡಬಾರ್ದು, ರಾಜಕೀಯ ಮಾಡಬಾರ್ದು ಅಂತ. ಪತ್ರಿಕೆಯವರಾಗ್ಲಿ ಯಾರಾಗ್ಲಿ ರಾಜಕೀಯ ಮಾಡಬಾರ್ದು ಅನ್ನೋಂಥ ವಿಚಾರ. ಅವರು ರಾಮ ಮಂದಿರ ಕಟ್ಟುವಾಗಲೇ ಮನೆ ಮನೆಗೂ ಗ್ಯಾರಂಟಿನ ಯೂಸ್ ಮಾಡ್ಬೋದು, ಅದು ಯೂಸ್ ಆಗಿದೆ. ಗ್ಯಾರಂಟಿ ನಾವು ಮಾಡಿದ ಕಾರ್ಯಕ್ರಮ. ಹೌದು, ಅದನ್ನ ಮನೆ ಮನೆಗೆ ತಲುಪಿಸುವಲ್ಲಿ ನೀವೇನಾದ್ರೂ ಎಡವಿದ್ರಾ? ತಲುಪಿಸುವಲ್ಲಿ ಎಲ್ಲ ಅವರಿಗೆ ಸಿಕ್ಕಿದೆ, ಅವರ ಕೈಗೆ ಸಿಕ್ಕಿದೆ. ಅದು ನಿಮ್ಗೆ ಅದರಿಂದ ಆದ ಲಾಭ ನೋಡಿ, ಸರ್ ನಾನು ಒಂದು ವಿಚಾರ ಹೇಳ್ತೇನೆ. ಇವತ್ತು ಗ್ಯಾರಂಟಿ ಯೋಜನೆ ನಮಗೆ ಮಾತಾಡಲಿಕ್ಕೆಲ್ಲ ಬೇರೆಯವರು ಬೇರೆ ರೀತಿಯಿಂದ ಮಾತನಾಡ್ತಾರೆ. ಆದರೆ ನಾನು ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ನನ್ನಲ್ಲಿ ಹಲವಾರು ಮಂದಿ ಬರ್ತಾರೆ. ಅವರ ಮನೆಯ ಕೆಲವು ಸಮಸ್ಯೆಗಳನ್ನು ಅವರು ಹೇಳುವಾಗ ಒಂದು ಮನೆಯಲ್ಲಿ 2 ನಿಮಿಷ ಟೈಮ್ ತಗೊಳ್ತೇನೆ, ಅಂದರೆ ವಿಚಾರಗಳು ತಿಳಿಬೇಕು ಅನ್ನುವಂಥದ್ರಲ್ಲಿ. ಅವ್ರ ಮನೆಯಲ್ಲಿ ಒಬ್ಬರು ದುಡಿತಾ ಇದ್ದಾರೆ. ಆ ಮನೆಯಲ್ಲಿ ಎಷ್ಟು ನಿನಗೆ ಸಂಬಳ ಸಿಗ್ತಾ ಇದೆ ಅಮ್ಮ ಅಂತ ಕೇಳುವಾಗ 9,000 ರೂಪಾಯಿ ಅಂತ ಹೇಳಿದರು. ಆ ಮನೆ ಸ್ವಂತ ಇದೆಯಾ? ಇಲ್ಲ, ಬಾಡಿಗೆ ಮನೆ. ಎಷ್ಟು ಬಾಡಿಗೆ ಇದೆ? 4,000 ಬಾಡಿಗೆ ಕೊಡ್ತಿದ್ದಾರೆ. ಮತ್ತೆ ಯಾರಿದ್ದಾರೆ? ಮನೆಯಲ್ಲಿ ತಾಯಿ ಇದ್ದಾರೆ, ಅವರಿಗೆ ಆರೋಗ್ಯ ಸರಿ ಇಲ್ಲ. ನೀವೊಬ್ಬರೇ ದುಡಿಯೋದು? ಹೌದು. ಅವರಿಗೆ ಮದ್ದು ಎಷ್ಟು ಬೇಕು? ಅವರಿಗೆ 1,000ದಿಂದ 1,500 ಮದ್ದು ಬೇಕು. ನೀನು ದುಡಿಯೋದು ಮಂಗಳೂರಲ್ಲಿ, ನಿನ್ನ ಮನೆ ಆ ಕಡೆ ಮಾಣಿ ಸೈಡ್ ಇದೆಯಲ್ಲ, ಬಸ್ಸಿಗೆ ಎಷ್ಟು ಬೇಕು? ಇದೆಲ್ಲ ಹೇಳಿದಾಗ ಕೊನೆಗೆ ಎಷ್ಟು ಉಳಿಯುತ್ತಮ್ಮ ಅಂತ ಕೇಳಿದಾಗ 2,200 ರೂಪಾಯಿನ ಉಳಿಯುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಮಾಡಿ ಬಂತು. ನಾನು ಕೇಳಿದೆ, 2,200 ರೂಪಾಯಲ್ಲಿ ನಿಮ್ಮ ಮನೆಯನ್ನು ಸರಿದೂಗಿಸ್ಲಿಕ್ಕೆ ಆಗುತ್ತಾ ಅನ್ನುವಂಥ ವಿಚಾರ. ಒಂದು ತಿಂಗಳಲ್ಲಿ ಇಂಥ ಕುಟುಂಬಗಳು ಹಲವಾರು ಇದ್ದಾವೆ ಇಲ್ಲಿ. ಆದರೆ ಈ ಗ್ಯಾರಂಟಿ ಯೋಜನೆಗಳಿಂದ ಯಾರು ಏನೋ ಹೇಳ್ಬೋದು. ಇವತ್ತು ಒಂದು ಮನೆಗೆ 5,000ದಿಂದ 6,000 ತನಕ ಸವಲತ್ತು ಸಿಗ್ತಾ ಇದೆ ಅನ್ನುವಂಥ ಆ ಮನೆಯ ಒಂದು ಶಕ್ತಿ ಹೇಗೆ, ಆ ಶಕ್ತಿ ಒಂದು ಸರಿ. ಅದನ್ನು ಇಲ್ಲಿ ಈ ನಮ್ಮ ಜಿಲ್ಲೆಯಲ್ಲಿ ಜನರನ್ನು ಯಾವ ರೀತಿ ಬ್ರೈನ್ ವಾಶ್ ಮಾಡಿದ್ದಾರೆ ಅಂದರೆ, ಸುಳ್ಯದಲ್ಲಿ ಈ ಬಾರಿ ಪ್ರಚಾರಕ್ಕೆ ಹೋದಾಗ ನಿಮ್ಮ ಮನೆಗೆ ಗ್ಯಾರಂಟಿ ಇದು ಸಿಗ್ತಾ ಉಂಟಾ ಅಂತ ಕೇಳಿದಾಗ ಗಂಡನ ಹತ್ರ ಕೇಳ್ತಾರೆ. ಗಂಡ ಹೇಳ್ತಾರೆ, ನನಗೆ ಸಿಗೋದಿಲ್ಲ. ನಿಮ್ಮ ಹೆಂಡತಿಗೆ ಅವಳಿಗೆ ಸಿಕ್ಕಿದೆ. ಈ ಥರದ್ದು ಮೆಂಟ್ಯಾಲಿಟಿ ಜನಗಳಲ್ಲಿ ಇನ್ನೂ ಕೂಡ ಇದೆ. ಇದು ಬದಲಾವಣೆ ಆಗಬೇಕು. ಖಂಡಿತ ಮಾಡ್ತೇವೆ ಮುಂದಿನ ದಿವಸಗಳಲ್ಲಿ. ಅಲ್ಲ, ದಿನಬಳಕೆ ವಸ್ತುಗಳು ಸಂದರ್ಭದಲ್ಲಿ ಗ್ಯಾರಂಟಿ ಸ್ಕೀಮ್ ಅನುಕೂಲ ಆಗಿದೆ. ನಾವು ಜನ ಊಟ ಕೊಡ್ತಾರೆ ಬಿಡ್ತಾರೆ ಅಂತ ಹೇಳುವ ನಮಗೊಂದು ಆತ್ಮಸಂತೋಷ ಇದೆ. ಬಡವರಿಗೆ ನಾವು ಸಹಾಯ ಮಾಡಿದ್ದೀವಿ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಭೂ ಮಸೂದೆ ಕಾನೂನಿಂದ ಹಿಡಿದು ನಿವೇಶನ ಕೊಡ್ತಕ್ಕಂಥ ಕಾರ್ಯಕ್ರಮ ಹಿಡಿದು ಬಡವರಿಗೆ ಮನೆ ಕಟ್ಟಿಸಿಕೊಡುವಂತ ಕಾರ್ಯಕ್ರಮ ಹಿಡಿದು ಇವತ್ತು ಒಂದು ಸೆನ್ಸಾದರೂ ಸರ್ಕಾರಿ ಜಾಗದ ಒಂದು ಹಕ್ಕು ಪತ್ರ ಒಬ್ಬ ಮನುಷ್ಯನಿಗೆ ಇದ್ದಿದ್ರೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣ ಅಂತ ಹೇಳ್ತಕ್ಕಂಥ ಮಾತು. ಪ್ರತಿ ಹಂತದಲ್ಲಿ ನಮಗೆ ಅವರು ಎಷ್ಟು ಸಹಾಯ ಮಾಡಿದ್ರೆ ಬಿಟ್ಟಿದ್ದಾರೆ ಅಂತ ಹೇಳಿ ನಮಗೆ ಆತ್ಮಸಂತೋಷ ಇದೆ. ಬಡವರಿಗೆ ಸಹಾಯ ಆಗಿದೆ. ಒಂದು ಹೆಣ್ಮಗಳು ಆಫೀಸಿಗೆ ಸರ್ಕಾರಿ ಬಸ್ನಲ್ಲಿ, ಈಗ ಇಲ್ಲಿ ಸರ್ಕಾರಿ ನಗರದಲ್ಲಿ ಇಲ್ಲದೆ ಇದ್ದಿರ್ತಕ್ಕಂಥ ಜಾಗದಲ್ಲಿ ಒಂದು ಉದ್ಯೋಗಕ್ಕೆ ಹೋಗುವಂತ ದಿನನಿತ್ಯ ಅದು ಉಳಿತಾಯ ಎಷ್ಟಾಗುತ್ತೆ ಅವ್ರ ಮನೆಗೆ. ಒಂದು ಕರೆಂಟಿಗೆ ಬಿಲ್ ಪಾವತಿ ಮಾಡದೇ ಇರತಕ್ಕಂಥ ಸ್ಥಿತಿಯಲ್ಲಿ ಒಂದು ಪಾಪ ನಮ್ಮ ಬಡವರಿಗೆ ಎಷ್ಟು ಅದಕ್ಕೆ ಪ್ರಯೋಜನ ಆಗಿದೆ. ಇವತ್ತು ಒಂದು ಕುಟುಂಬದ ಹೆಣ್ಮಗಳಿಗೆ ದುಡ್ಡು ಸಿಗ್ತಕ್ಕಂಥದ್ದು ಎಷ್ಟು ಅವರ ಬದುಕಿನಲ್ಲಿ ಅದು ನಮ್ಗೆ ಓಟ್ ಆಗಿದೆ ಅನ್ನುವಂಥದ್ದು ಮುಖ್ಯ ಅಲ್ಲ, ಅದು ಅವರ ಮನೋಸ್ಥಿತಿ ಹೇಗಿದೆ ಅಂತ ನನಗೆ ಬೇಕು. ನಾವು ಕಾಂಗ್ರೆಸ್ ಪಕ್ಷ ಬಡವರಿಗೆ ಸಹಾಯ ಮಾಡಿದ್ದೇವೆ. ಅದು ಒಂದಲ್ಲ ಒಂದು ದಿವಸ ನಮ್ಗೆ ಅವ್ರು ಮತ್ತೆ ನನ್ನ ನೆನಪು ಮಾಡ್ತಾರೆ. ಇನ್ನೊಂದು ಸಂದರ್ಭದಲ್ಲಿ ನಮ್ಗೆ ನಾವು ಇವತ್ತು ನಮ್ಮ ಸರ್ಕಾರ ಇದೆ, ಅದು ಯಾವುದೇ ಕಾರಣಕ್ಕೆ ನಿಲ್ಲುವುದಿಲ್ಲ ಅಂತ ಹೇಳಿದ್ರೆ ಆ ಕಾರ್ಯಕ್ರಮ ಯಥಾವತ್ತಾಗಿ ಪ್ರಾಮಾಣಿಕವಾಗಿ ಜನರಿಗೆ ತಲುಪುತ್ತದೆ. ತಾವು ಪ್ರಶ್ನೆ ಕೇಳಿದ ಸಂತೋಷ. ತಮ್ಮ ಮೂಲಕ ಜನತೆಯಲ್ಲಿ ವಿನಂತಿ ಮಾಡಿಕೊಳ್ಳುದು ನಾನಂತೂ, ನಾವು ನಮಗೆ
ನೀವು ಓಟು ಕೊಟ್ಟಿದ್ದಾರ ಬಿಟ್ಟಿದ್ರ ಅಂತ ಹೇಳೋದು ನಮ್ಗೆ ಮುಖ್ಯ ಅಲ್ಲ. ನಿಮಗೆ ಪಾಪದ ಬಡವರಿಗೆ ನಮ್ಮಿಂದ ಸಹಾಯ ಆಗಿದೆ ಪಕ್ಷ, ಈ ಕಾಂಗ್ರೆಸ್ ಪಕ್ಷ ಅವರ ಬದುಕಿಗೆ ಹಸನಾಗತಕ್ಕಂಥ ಕೆಲಸವನ್ನು ಮಾಡಿದೆ ಅನ್ನೋ ಸಂತೃಪ್ತಿ ನಮ್ಗೆ ಖಂಡಿತ ಇದೆ, ಸಂತೋಷ ನಮಗೆ. ನೀವು ಪ್ರಶ್ನೆ ಕೇಳುದು ಬಹುಶಃ ಜನತೆಗೆ ಮುಟ್ಟಿಸುವ ಒಂದು ಕೆಲಸವನ್ನು ನಾವು ಮಾಡ್ತೀವಿ, ಸಂತೋಷ. ಬಸವರಾಜ ರಾಮಯ್ಯ ಬಿದ್ದಿದೆ. ಸೊ ಮುಂದಿನ ಹಂತದಲ್ಲಿ ಬಂಟ್ವಾಳ ಕ್ಷೇತ್ರವನ್ನ ಬಗ್ಗೆ ಗಮನ ಹರಿಸ್ತೀರಾ? ಯಾಕಂದ್ರೆ ಇಲ್ಲಿ ಸಂಪ್ರದಾಯ ಇದೆ, ಮಿಥುನ್ ದೈ ಅವರು ಲೋಕಸಭೆಯಲ್ಲಿ ಸೋತರು, ಆಮೇಲೆ ಮೂಡುಬಿದ್ರೆಯನ್ನ ಆಯ್ಕೆ ಮಾಡ್ಕೊಂಡು, ಸೊ ನಿಮ್ಗೆ ಹತ್ರ ಅವರು ಕಡಿಮೆ ಬಂದಿತ್ತು ಅವಾಗ. ನನ್ನ ಪ್ರಿಫರೆನ್ಸ್ ಯಾವಾಗಲೂ ಹೆಚ್ಚಿನ ಅಂತರ ಎಲ್ಲಿ ಬಂದಿರುತ್ತೆ ಅಲ್ಲಿಗೆ ಹೆಚ್ಚಿನ ಆದ್ಯತೆ ಕೊಡುವಂಥದ್ದು. ನಾನು ಯಾವತ್ತೂ ಕೂಡ ನನ್ನ ಸ್ವಾರ್ಥಕ್ಕಾಗಿ ಯಾವುದು ಕೆಲಸವನ್ನು ಮಾಡಲಿಲ್ಲ, ಮುಂದೆಯೂ ಮಾಡೋದಿಲ್ಲ. ದಕ್ಷಿಣ ಕನ್ನಡ ನನ್ನ ಲೋಕಸಭಾ ವ್ಯಾಪ್ತಿಯ 8 ಕ್ಷೇತ್ರಗಳು ಏನಿದೆ, ಈ 8 ಕ್ಷೇತ್ರಗಳಲ್ಲೂ ಕೂಡ ನಾನು ಆದ್ಯತೆ ಮೇಲೆ ಕೆಲಸ ಮಾಡ್ತೇನೆ. ಅಲ್ಲ, ಬಿಲ್ಲವ ಮುಸ್ಲಿಂ ಅಲ್ಲಿ ವರ್ಕೌಟ್ ಆಗೋ ಚಾನ್ಸ್ ಉಂಟ ಅಂತ ನೋಡಿ. ಒಂದೇ ಹೇಳ್ತೇನೆ ಅವರು ಹೇಳೋದಕ್ಕೆ ಮೊದಲು, ಯಾವುದು ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲಾ ಜಾತಿ, ಎಲ್ಲಾ ಧರ್ಮ, ಎಲ್ಲಾ ಭಾಷೆ ಜನರನ್ನ ನಾವು ವಿಶ್ವಾಸಕ್ಕೆ ಪಡ್ಕೊಂಡು ನಾವು ಕೆಲಸ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತದ್ದು. ಸಬ್ಕಾ ವಿಶ್ವಾಸ ಕೂಡ ನಮ್ಮದೇ. ಇವತ್ತು ಒಂದು ನೀವು ಪತ್ರಕರ್ತರು ನೀವು ಅರ್ಥ ಮಾಡಿಕೊಳ್ಳಿ, ಎಲ್ಲಾ ಜಾತಿ, ಎಲ್ಲಾ ಧರ್ಮದ, ಎಲ್ಲಾ ಭಾಷೆಯವರು ಓಟು ಆಗ್ತಕ್ಕಂಥ ಒಂದು ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ವರ್ತಮಾನ ಸಂದರ್ಭ ಈಗ ಬಹುಶಃ ನಾವು ಯಾವುದೇ ವ್ಯಕ್ತಿಗಳಿಗೆ, ಯಾವುದೇ ಸಮುದಾಯಕ್ಕೆ ಪರವಾಗಿ ಅಲ್ಲ, ಎಲ್ಲ ಮಾನವ ಮನುಷ್ಯ ಕುಲಕ್ಕೆ ಸಹಾಯ ಮಾಡತಕ್ಕಂಥದ್ದನ್ನು ಮಾಡುವಂತ ಪಕ್ಷ ಅನ್ನುವಂಥದ್ದನ್ನು ನಮ್ಮ ಗಮನಕ್ಕೆ ತರ್ತೇವೆ. ವೇದಿಕೆ ಸಾಕ್ಷಿ ಎಲ್ಲರೂ ಕೂಡ ಎಲ್ಲರನ್ನ ಪ್ರೀತಿ ಮಾಡ್ತೇವೆ ನಾವು. ನಮಗೆ ಮತಭೇದ ಇಲ್ಲ. ಒಂದು ಅಧಿಕಾರ ಸ್ಥಾನದಲ್ಲಿ ಇರುವಂತವ್ರು ಏನ್ ಮಾಡಬೇಕಾಗಿದೆ ಅಂತೆ, ಒಬ್ಬ ಅಧಿಕಾರಶಾಹಿ ಹೇಗಿರ್ಬೇಕು ಅಂತ ಅಧಿಕಾರ, ಅವನು ಎಲ್ಲ ಜಾತಿ ಧರ್ಮ ಭಾಷೆಯವರು ಪ್ರೀತಿ ಮಾಡಿದಾಗ ಮಾತ್ರ ಅವನ ಅಧಿಕಾರದಲ್ಲಿಕ್ಕೆ ಅವನು ಅರ್ಹ ಅನ್ನುವಂತ ಮಾತನ್ನು ನಾನು ಖಂಡಿತ ಹೇಳಲಿಕ್ಕೆ ಬೇಕು. ಯಾವುದೋ ಒಬ್ಬರು ದ್ವೇಷ ಮಾಡತಕ್ಕಂತ ವ್ಯಕ್ತಿ ಅಧಿಕಾರ ಸ್ಥಾನದಲ್ಲಿ ಇರಬಾರದು ನನ್ನ ಅಭಿಪ್ರಾಯ. ಯಾವುದೋ ಒಬ್ಬ ಧರ್ಮದ ಹೆಸರನ್ನು, ಜಾತಿ ಹೆಸರಿನಲ್ಲಿ ಯಾರು ದ್ವೇಷ ಮಾಡ್ತಾರೆ ಅವರು ಅಧಿಕಾರದಲ್ಲಿ ಇರಬಾರದು. ಯಾರು ಧರ್ಮದ ಹೆಸರಲ್ಲಿ, ಜಾತಿ ಹೆಸರಿನಲ್ಲಿ ಎಲ್ಲ ಸಮಾಜ ಪ್ರೀತಿ ಮಾಡ್ತಾರೆ ಅವರು ಅಧಿಕಾರದಲ್ಲಿ ಇರಬೇಕು. ಅದು ನನಗೆ ಆಸೆ. ಕರಾವಳಿ ಭಾಗ ಸಾರಿ ಕರಾವಳಿ ಭಾಗಕ್ಕೆ, ಇಡೀ ಕರಾವಳಿ ಭಾಗದಲ್ಲಿ ಕಾಂಗ್ರೆಸ್ ಏನು ಕಾರಣ, ಸೋಲಿಗೆ ಏನು ಕಾರಣ? ಈಗ ಇದು ಕಾಂಗ್ರೆಸ್ನ ಒಂದು ಭದ್ರಕೋಟೆ. ಒಂದು ಕಾಲದಲ್ಲಿ ಜನಸಂಖ್ಯೆ ಇರುವ ಕಾಲದಿಂದ ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ನಾನು ಸುಮಾರು ವರ್ಷ ಕೆಲಸಗಳಿದ್ದೇ ಇದ್ದವು. ಇವತ್ತು ಒಂದು ಕಾಲದಲ್ಲಿ ಭದ್ರಕೋಟೆ, ಯಾಕೆ ಭದ್ರಕೋಟೆ ಆಗಿತ್ತು ಅಂತ ಹೇಳೋದನ್ನು ನೀವು ಕೇಳಬಹುದು. ಆದ್ರೆ ಕೆಲವಾರು ಸಂದರ್ಭಗಳು ಇವತ್ತು ನಮಗೆ ಕೋಸ್ಟಲ್ನಲ್ಲಿ ಇವತ್ತು ಒಂದು ಮತೀಯವಾದವನ್ನ ಒಂದು ವಿಸ್ತರಿಸ್ತಕ್ಕಂಥ ಪ್ರಯತ್ನ ಆಗಿ ಇವತ್ತು ಜಿಲ್ಲೆ ಒಂದು ರೀತಿಯಲ್ಲಿ ಸಾಮಾಜಿಕ ಸಾಮರಸ್ಯ ಇರ್ತಕ್ಕ ಜಿಲ್ಲೆ ಅಂತ ಹೆಸರು ಪಡೆದಿರ್ತಕ್ಕ ಜಿಲ್ಲೆ. ಇವತ್ತು ನಮಗೆ ಏನು ನಮ್ಮನ್ನು ಸಂಬೋಧಿಸ್ತಾರೆ ಅಂತ ಅದು ಮತೀಯ ಸೂಕ್ಷ್ಮ ಜಿಲ್ಲೆ ಅಂತ ಹೇಳಿ ಸಂಬೋಧಿಸ್ತಾರೆ. ಅದು ನಮಗೆ ಒಳ್ಳೆಯ ನಮ್ಮ ಸರ್ಟಿಫಿಕೇಟ್ ಅದರದ್ದು ನೀವು ಅರ್ಥ ಮಾಡಬೇಕು. ಆದ್ದರಿಂದ ಮುಂದಿನ ದಿವಸಗಳಲ್ಲಿ ಇದನ್ನ ಒಂದು ಸಮಾಜ ಸಮಸ್ಯೆ ಬದ್ಧ ನೆಲೆಗಟ್ಟಾಗಿ ಪರಿವರ್ತನೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ. ಯಾಕೆ ಆಗಿದೆ ಅಂತ ಹೇಳೋದನ್ನ ನಾನು ವಿಮರ್ಶೆ ಮಾಡಬೇಕಂತ ವಿಚಾರಕ್ಕೆ ನಾನು ಹೋಗುವುದಿಲ್ಲ. ಅದು ನಿಮಗೆ ಪತ್ರಕರ್ತರಿಗೆ ಬಿಟ್ಟಿರ್ತಕ್ಕಂಥ ಹೇಗೆ ಯಾವ ಕಾರಣಕ್ಕಾಗಿ ಯಾವ ಕಾರಣದಿಂದ ಆಗಿದೆ ಅನ್ನೋದನ್ನ ವಿಮರ್ಶಾತ್ಮಕವಾಗಿ ನೀವು ಅದನ್ನ ತಿಳ್ಕೊಂಡ್ರೆ ಸಾಕು. ನ್ಯೂಸ್ ಫೋರ್ ನ್ಯೂಸ್ ಅಂತಿದೆ. ಆ ಸುದ್ದಿಯನ್ನ ತಿಳ್ಕೊಂಡು ಗ್ರಹಣ ಮಾಡಿ ಅದನ್ನು ಜನತೆಗೆ ಮುಟ್ಟಿಸ್ತಕ್ಕ ಕೆಲಸ ತಮ್ಮದು. ಅದನ್ನು ಮುಂದೆ ಮಾಡ್ತಿದ್ದಾರೆ, ಯಾಕಂದ್ರೆ ತುಂಬಾ ವರ್ಷಗಳಿಂದ ಇದು ಹಾಗೆ ಉಂಟು. ನಾವು ಅವಲೋಕನ ಮಾಡ್ತೇವೆ ಸರ್. ನಾನು ನಿಮ್ಮ ಹತ್ರ ವಿಶೇಷವಾಗಿ ಪತ್ರಕರ್ತರ ಹತ್ರ ನಾನು ನಿಮ್ಮ ಹತ್ರ ಹೇಳೋದಂತ, ನೀವು ಕೂಡ ಈ ಸಮಾಜದ ಬಗ್ಗೆ ಬಹಳಷ್ಟು ಜವಾಬ್ದಾರಿಯನ್ನು ಹೊಂದಿರುವಂತವ್ರು. ತಾವುಗಳ ವಿಚಾರ ನಾವು ವಿಮರ್ಶೆ ಮಾಡಿದ್ರೆ ಅದು ರಾಜಕೀಯಕ್ಕೋಸ್ಕರ ಮಾಡ್ತಾರೆ ಅಂತ ಆಗುತ್ತೆ. ಆದ್ರೆ ಏನು ವಿಚಾರಗಳು ನಿಜ ಇರುತ್ತೆ ಅದನ್ನು ಜನರಿಗೆ ತಲುಪಿಸುವಂತ ಕೆಲಸ ವಿಮರ್ಶನಾತ್ಮಕವಾಗಿ ನೀವು ತಿಳಿಸುವಂತ ಅಗತ್ಯ ಕೂಡ ಇದೆ. ರಾಜಕೀಯ ಮಾಡಬಾರ್ದು ಅಂತ ಅವ್ರಿಗೆ ನೀವು ರಾಜಕೀಯ ಮಾಡೋದು ಬೇಡ. ನಾನು ರಾಜಕೀಯ ಮಾಡ್ಲಿಕ್ಕೆ ನೀವು ಪ್ರತಿಯೊಬ್ಬರಲ್ಲೂ ಕೂಡ ರಾಜಕೀಯವನ್ನು ಹುಡುಕ್ಲಿಕ್ಕೆ ಹೋಗ್ಬೇಡಿ. ನೀವು ಏನು ವಿಚಾರಗಳಿದೆ ಅದನ್ನು ಜನರಿಗೆ ಮುಟ್ಟಿಸುವಂತ ಕೆಲಸ ಮಾಡಿ. ಕುಂದೇಶ್ವರ ಸರ್ ನೀವು ಭಾರಿ ಅದ್ಭುತ ಪ್ರತಿಭೆಯನ್ನು ಹೊಂದಿರುವಂತವ್ರು. ನಿಮಗೆ ಒಳ್ಳೆ ವಿಚಾರ ನಿಮಗೆ ಗೊತ್ತಿರುತ್ತೆ, ಅದನ್ನು ತಿಳಿಸುವಂತ ಪ್ರಯತ್ನ ಮಾಡ್ತಾ ಇಲ್ಲ ಅಂತ ಒಮ್ಮೊಮ್ಮೆ ಅನಿಸುತ್ತೆ. ನೀವು ಅದನ್ನು ಮಾಡ್ಲಿಕ್ಕೆ ಹೋದ್ರೆ ನಿಜವಾಗ್ಲೂ ನೀವು ನಿಮ್ಮ ಪ್ರತಿಭೆ ಇನ್ನಷ್ಟು ಪದ್ಮರಾಜ್ ಅವರಿಗೆ
6 ಲಕ್ಷ ಲೀಡ್ ಬಂತು. ಸಾರಿ, ಲೀಡ್ ಅಲ್ಲ, ಜಾಸ್ತಿ ಬಂತು ಲಾಸ್ಟ್ಗಿಂತ. ಹೌದು ಮೇಡಮ್, ಖಂಡಿತವಾಗ್ಲೂ ಇದೆ. ಎಲ್ಲ ಜಾತಿ ಧರ್ಮ ಭಾಷೆ, ನೋಡಿ, ನಾನು ಎಲ್ಲ ಜಾತಿ ಧರ್ಮ ಭಾಷೆ ಇದರಲ್ಲಿ ಬೇಕಾದಷ್ಟು ವಿಚಾರಗಳನ್ನು ಹೇಳಿದ್ರು. ಬಿಲ್ಲವ ಬಂಡ್ಸ್ ಫೈಟ್ ಅಂತ ಹೇಳಿದ್ರು. ನಾನು ಎಲ್ಲಿಯಾದ್ರೂ ಹೋಗಿ ಜಾತಿಯ ಮತದಲ್ಲಿ ಹೆಸರಲ್ಲಿ ನಾನು ಮತವನ್ನು ಕೇಳಲಿಲ್ಲ. ನಾನು ಹೇಳಿರುವಂಥದ್ದು ಇಷ್ಟೇ, ಈ ಒಂದು ಜಿಲ್ಲೆಯಲ್ಲಿ ಕೋಮು ಸಾಮರಸ್ಯವನ್ನು ಗತವೈಭವವನ್ನು ಮರುಸ್ಥಾಪನೆ ಮಾಡುವ ನಿಟ್ಟಿನಲ್ಲಿ ಈ ಒಂದು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ವಿಚಾರದಲ್ಲಿ ಮತ ಕೊಡಿ ಎನ್ನುವಂಥ ಮಾತನ್ನು ನಾನು ಹೇಳಿರುವಂಥದ್ದು. ನಮ್ಮ ದೃಷ್ಟಿಯಲ್ಲಿ ನಾವು ಯಾವುದನ್ನೇ ಜಾಸ್ತಿ ಮಕ್ಕಳು ಮಾಡಿದವರ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿದೆ, ಇನ್ನೊಂದಿದೆ ಅಂತ ಹೇಳುವಂತ ಒಂದು ಪಕ್ಷ ಕಾಂಗ್ರೆಸ್ ಅಲ್ಲ. ಕಾಂಗ್ರೆಸ್ ಪಕ್ಷ ಎಲ್ಲ ಸಮಾಜ ಜನರನ್ನ ಪ್ರೀತಿ ಮಾಡತಕ್ಕಂಥ ಒಂದು ಏಕೈಕ ರಾಷ್ಟ್ರೀಯ ರಾಜಕೀಯ ಪಕ್ಷ ಇವತ್ತು ದೇಶದಲ್ಲಿ ಇದೆ, ಅದು ಕಾಂಗ್ರೆಸ್ ಪಕ್ಷ. ಅದು ನಮಗೆ ಸೋತಿದ್ದೇವೆ ನಾವು 2 ಅವಧಿಯಲ್ಲಿ. ನಮಗೆ ಬಹಳ ಕಡಿಮೆ ಒಂದು ಜನ ಬೆಂಬಲ. ಈ ಸಾರಿ ನಾವು ಹತ್ತಿರಕ್ಕೆ ತಂದಿದ್ದೇವೆ. ನಮಗೆ ಇಡಿ, IT, ಈ ಚುನಾವಣಾ ಆಯೋಗ ಅದು ನಮ್ಮ ಜೊತೆ ಇಲ್ಲ. ಅವರ ಜೊತೆ ಅದನ್ನ ದುರುಪಯೋಗ ಮಾಡಿದ್ರಿಂದ ಅವರು ಅಧಿಕಾರ ಯಂತ್ರವನ್ನ ಬಳಸಿ ಈ ಸ್ಥಾನಕ್ಕೆ ಬಂದಿರತಕ್ಕಂಥದ್ದು ಇಷ್ಟಪಡ್ತಾರೆ. ಕ್ಯಾಂಪೇನ್ ಅಲ್ಲಿ ಕೊರತೆ ಅನ್ನುವಂಥದ್ದು ಏನು, ಸಮಯಾವಕಾಶದ ಕೊರತೆ ಸರ್ ಒಂದು ಇತ್ತು. ಖಂಡಿತವಾಗ್ಲೂ ಇಡೀ ಒಂದು 8 ವಿಧಾನಸಭಾ ಕ್ಷೇತ್ರಗಳನ್ನು 15 ದಿವಸದಲ್ಲಿ ಕವರ್ ಮಾಡ್ಲಿಕ್ಕೆ ಬಹಳಷ್ಟು ಕಷ್ಟ ಇದೆ. ಒಂದು ಮೂಲೆಯಿಂದ ಒಂದು ಮೂಲೆ ಹೋಗ್ಬೇಕು. ಸಮಯ ನಾವು ಎಲ್ಲಿ ಜನಗಳನ್ನು ನಾವು ಹೋಗಿ ಸ್ಪಂದನೆ ಮಾಡ್ಲಿಕ್ಕಾಗಿದೆ, ಬಹುಶಃ ಎಲ್ಲ ಇದರಲ್ಲೂ ಕೂಡ ಬಹಳ ಅದ್ಭುತವಾದಂತ ಫಲಿತಾಂಶ ನಮಗೆ ಬಂದಿದೆ. ಅಂದ್ರೆ ಮುಂದೆ ಟಿಕೆಟ್ ಘೋಷಣೆ ಮಾಡುವಾಗ ಸ್ವಲ್ಪ ಬೇಗ ಮಾಡಬೇಕು ಅಂತ ನಿಮ್ಮ ಹೈಕಮಾಂಡ್ಗೆ ಏನಾದ್ರು ಮನವಿ ಮಾಡ್ತೀರಾ? ಅಷ್ಟು ದೊಡ್ಡವನು ನಾನು ಈಗ ಆಗ್ಲಿಲ್ಲ, ಅದರ ನಂತರ ನೋಡ್ತೀನಿ. ಈಗ ಅಷ್ಟು ದೊಡ್ಡವನು ಆಗ್ಲಿಲ್ಲ, ಮತ್ತೆ ಮುಂದಿನ ದಿವಸದಲ್ಲಿ. ಸರ್, ಇವಾಗ ನಿಮ್ಮ ಪ್ರಚಾರ ಸ್ಟೇಟ್ ಲೀಡರ್ ಆಗಿ ನ್ಯಾಷನಲ್ ಲೀಡರ್ ಆಗಿ ಬಂದಿಲ್ಲ. ಈಗ ಇಲ್ಲೇ ಸ್ಥಳೀಯ ಮಟ್ಟ ಲೀಡರ್ ಇಟ್ಕೊಂಡೆ ನೀವೀಗ ಒಂದು ದೊಡ್ಡ ಮಟ್ಟದ ಒಂದು ಬಿಜೆಪಿ ಅಂದ್ರವನ್ನು ಕಡಿಮೆ ತಗೊಂಡು ಬಂದಿದ್ರಿ. ಅವ್ರು ಬರ್ಬೇಕಿಂತ ಏನಾದ್ರೂ ನಿಮ್ಗೆ ಅನಿಸ್ತದೆ? ನನಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಹೇಳಬೇಕು ಅಂತಾದ್ರೆ ಖಂಡಿತವಾಗ್ಲೂ ಅವರು ಬರಬೇಕು ಅಂತ ನನಗೆ ಅನ್ನಿಸ್ತಿಲ್ಲ, ಪ್ರಾಮಾಣಿಕವಾಗಿ ಹೇಳಬೇಕು ಅಂತಂದ್ರೆ. ಯಾಕೆ ಅಂತ ಕೇಳಿದ್ರೆ, ರಾಷ್ಟ್ರ ನಾಯಕರು ಬಂದಾಗ ರಾಷ್ಟ್ರೀಯ ಮಟ್ಟದ ಏನು ವಿಚಾರಧಾರೆಗಳಿದೆ, ಸ್ಪಷ್ಟ ವಿಚಾರಗಳನ್ನು ಅವರು ಹೇಳಲಿಕ್ಕೆ ಹೋಗುವಾಗ ಅದನ್ನು ತಪ್ಪಾಗಿ ಅರ್ಥೈಸೋರೇ ಜಾಸ್ತಿ ಇಲ್ಲಿರುವಂಥದ್ದು. ಅದಕ್ಕೆ ಬೇರೆ ರೀತಿಯ ಒಂದು ಇದನ್ನು ಮೀಡಿಯಾಗಳಲ್ಲಿ ಬರುತ್ತೆ. ಅದನ್ನು ಜನಗಳು ಮತ್ತಷ್ಟು ಬೇರೆ ರೀತಿಯಲ್ಲಿ ತಗೊಂಡು ಹೋಗುವಂತ ಚಾನ್ಸ್ಗಳಿದೆ ಅಧಿಕ. ಅದರಿಂದ ನಮಗೆ ಇಲ್ಲಿಯ ವಿಚಾರಗಳ ಬಗ್ಗೆ ನಾವು ಇಲ್ಲಿ ಇದ್ದು ನಮಗೆ ಗೊತ್ತಾದ್ರಿಂದ ಅದನ್ನು ನಾವೇ ಸ್ವಲ್ಪ ಅವರಿಗೆ ತಿಳಿಪಡಿಸುವ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಅಷ್ಟೇ. ಹಾಗೆ ಇನ್ನೊಂದು ವಿಚಾರ ಅಂತ ಹೇಳಿ, ನಮ್ಮ ಬರ್ತಿದ್ರೆ ಈ ಅಂತರ ಜಾಸ್ತಿ ಆಗ್ತಿತ್ತು ಇಲ್ಲಿ ನೋಡಿ, ಅವರು ಬಂದ್ರೆ ನಾನು ಅವರನ್ನು ಇಲ್ಲಿ ಅವರು ಬರಬಾರ್ದು ಅಂತ ಅನ್ನುವಂಥ ವಿಚಾರ ಅಲ್ಲ. ನಿಮಗೆ ಗೊತ್ತಿದೆ, ರಾಷ್ಟ್ರ ನಾಯಕರು ಬಂದ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳೇನಿದೆ, ನಾವು ಸಿದ್ಧಾಂತಗಳ ಬಗ್ಗೆ ನಾವು ಮಾತಾಡುವಂಥದ್ದು, ಜನಗಳಿಗೆ ತಿಳಿಸುವಂಥದ್ದು. ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ನಿಮ್ಮಲ್ಲಿ ನೀವು ಪ್ರಶ್ನೆ ಮಾಡಿಕೊಂಡ್ರು ಕೂಡ ನಿಮಗೆ ಸ್ವಲ್ಪ ಪ್ರತಿಯೊಬ್ಬರಿಗೂ ಒಂದು ಬೇಸರ ಆಗುತ್ತೆ ಖಂಡಿತವಾಗ್ಲು. ಯಾಕೆ ಅಂತ ಹೇಳಿದ್ರೆ, ಯಾಕೆ ಬುದ್ಧಿವಂತರ ಜಿಲ್ಲೆ ಇವತ್ತು ಈ ರೀತಿ ಆಗಿದೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಮತ್ತೆ ರಾಷ್ಟ್ರೀಯ ನಾಯಕರು ಖಂಡಿತವಾಗ್ಲೂ ನಮ್ಮಲ್ಲಿ ಗುಣಮಟ್ಟದ ಅತ್ಯಂತ ಈ ದೇಶವನ್ನು ಆಳುವಂತ ಒಳ್ಳೊಳ್ಳೆ ನಾಯಕರು ನಮ್ಮಲ್ಲಿ ಇದ್ದಾರೆ. ಆದ್ರೆ ಈ ಜಿಲ್ಲೆಯ ಜನರ ಮನಸ್ಥಿತಿಯನ್ನು ನಾವು ಅರ್ಥೈಸಿಕೊಳ್ಬೇಕಾಗಿದೆ. ಈಗ ನಾವು ಚುನಾವಣೆ ಪೂರ್ವದಲ್ಲಿ ಎಲ್ಲ ರಾಷ್ಟ್ರೀಯ ಮಟ್ಟದ ರಾಜ್ಯ ಮಟ್ಟದ ಮುಖಂಡರು ಬಂದು ನಾವು ದೊಡ್ಡ ಸಮಾವೇಶವನ್ನು ಮಾಡಿದ್ದೇವೆ. ನಮ್ಮ ಗಮನಕ್ಕೆ ಎಲ್ಲ ಮುಖಂಡರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಇದ್ದರು. ರಾಷ್ಟ್ರೀಯ ಮಟ್ಟದ ನಮಗೆ ಸಂಬಂಧಪಟ್ಟಿರ್ತಕ್ಕಂಥ ನಾಯಕರು ಮತ್ತು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರೇ ಬಂದಿದ್ದಾರೆ. ಅದು ಚುನಾವಣೆಯ ಉದ್ದೇಶದಿಂದ ನಡೆದಿರ್ತಕ್ಕಂಥ ಸಮಾವೇಶ. ಬರಲಿಲ್ಲ ಅಂತ ಹೇಳುವಂಥದ್ದು. ನಮ್ಮ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ ಬಂದಿದ್ದಾರೆ, ಮುಖ್ಯಮಂತ್ರಿ ರಾಜ್ಯದ ಬಂದಿದ್ದಾರೆ, ನಮ್ಮ KPCC ಅಧ್ಯಕ್ಷರು ಬಂದಿದ್ದಾರೆ. ಸರ್ಕಾರದ ಕಾರ್ಯಕ್ರಮ, ಪಕ್ಷದ ಕಾರ್ಯಕ್ರಮ, ಸಮಾವೇಶ. ಅದು ನೀವು ಮಾಡುದು. ಕೆಲವು ಸರಿ ಸರ್ಕಾರಿ ಕಾರ್ಯಕ್ರಮ ಅಂತೇಳಿ ಬಿಜೆಪಿ ಅವರು ಸಮಾವೇಶ ಮಾಡ್ತಾರೆ. ಅವರೇ ಸರ್ಕಾರಿ ಯಂತ್ರವನ್ನು ಉಪಯೋಗ ಮಾಡಿಕೊಂಡು, ಅವರೇ ಬಸ್ ಮಾಡಿಕೊಂಡು ಅವರನ್ನೆಲ್ಲ ಕರೆಸಿ ಅವರಿಗೆ ಫಲಾನುಭವಿಗಳು ಅಂತ. ನಾವು ಫಲಾನುಭವಿಗಳು ಮಾಡ್ಲಿಲ್ಲ. ನೀವು ಅರ್ಥ ಮಾಡ್ಬೇಕು, ಈ ಜಿಲ್ಲೆಯಲ್ಲಿ ಯಾರು ಫಲಾನುಭವಿಗಳ ಸಮಾವೇಶನ ಸಾಕಷ್ಟು ಮಾಡಿದ್ರು,
ಒಂದು 5 ವರ್ಷ ಅವಧಿಯಲ್ಲಿ ಎಷ್ಟು ಫಲಾನುಭವಿಗಳ ಸಮಾವೇಶ ಮಾಡಿದ್ದಾರೆ, ಅದು ರಾಜಕೀಯವಾಗಿ ಬಳಸಿದ್ದಾರೆ. ಆಡಳಿತ ಯಂತ್ರದ ದುರುಪಯೋಗ. ನಾವು ಅಧಿಕಾರದಲ್ಲಿ ಯಂತ್ರ ದುರುಪಯೋಗ ಮಾಡಲಿಲ್ಲ. ನೀವು ಅದನ್ನು ತುಲನೆ ಮಾಡಬೇಕು. ಅವರು ಎಷ್ಟು ಸಮಾವೇಶವನ್ನ ಮಾಡಿದ್ರು, ಫಲಾನುಭವಿಗಳ ಸಮಾವೇಶ ಎಷ್ಟು ಮಾಡಿದ್ರು, ಅದರಲ್ಲಿ ರಾಜ್ಯಕ್ಕೆ ಬಿಟ್ಟು ಬೇರೆ ಏನಿತ್ತು ಅಂತ ಹೇಳುವುದಾದ್ರು ಕೂಡ ಕೆಲವು ಕಡ್ಡಾಯವಾಗಿ ಕೆಲವು ಈ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತೆ PDOಗಳು ಮತ್ತೆ ಕಾರ್ಯದರ್ಶಿಗಳು ಕಡ್ಡಾಯ ಬರಬೇಕು ಅಂತ ಹೇಳುವಂತ ನಿರ್ದೇಶನ ಸೂಚನೆಗಳು ಕೂಡ ಇರ್ತದೆ. ಹಾಗೆ ಅವರು ಮಾಡಿದ್ದಾರೆ, ನಾವು ಮಾಡಲಿಲ್ಲ. ಧನ್ಯವಾದಗಳು. ಹಾಗೆ ವಿಚಾರ ಈ ಜಿಲ್ಲಾಧಿಕಾರಿಗಳು ಹಾಗೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಈ ಒಂದು ಚುನಾವಣೆ ಶಾಂತಿಯುತ ನಡಿಬೇಕು ಅಂತಂದ್ರೆ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ. ಅವ್ರಿಗೆ ಕೂಡ ಯಶಸ್ವಿ ಕೂಡ ಆಗಿದ್ದಾರೆ. ಅವ್ರಿಗೆ ಕೂಡ ನಾನು ನಮ್ಮ ಪಕ್ಷದ ವತಿಯಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. 400 ಪಾರ್ ಅನ್ನುತ್ತಿದ್ದವರು ಈಗ ಅಧಿಕಾರ ಉಳಿಸಿಕೊಳ್ಳುವ ಸ್ಥಿತಿಗೆ ಬಂದಿದ್ದಾರೆ. ಚುನಾವಣೆಯಲ್ಲಿ ಸೋತಿದ್ದರೂ ನಾವು ನೈತಿಕವಾಗಿ ಗೆದ್ದಿದ್ದೇವೆ ಎಂದು ಮಂಗಳೂರಿನಲ್ಲಿ ಮಾಜಿ ಸಚಿವ ರಮಣತ್ರಯ್ ಅವರು ಹೇಳಿಕೆಯನ್ನು ನೀಡಿದರು. ಈ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಪದ್ಮರಾಜ್ ಪೂಜಾರಿಯವರು ನಿಂತಿದ್ದರು. ಇಲ್ಲಿ ಒಂದು ಪ್ರಚಾರ ಇತ್ತು, ಇಲ್ಲಿ ಕಾಂಗ್ರೆಸ್ ಪಕ್ಷ ಯಾಕೆ ನಿಲ್ಲುವುದಿಲ್ಲ ಅಂತ ಪ್ರಶ್ನೆ ಕೂಡ ಹೇಳ್ತಾ ಇದ್ರು. ನಮಗೆ ಅಷ್ಟು ಓಟು ಕಳೆದ ಸಾರಿ ಸಿಕ್ಕಿದೆ, ಅದರಿಂದ ಸಾರಿ ಅಷ್ಟು ಓಟು ಸಿಕ್ಕಿದೆ, ಈ ಸಾರಿ ನಾವು 3 ಲಕ್ಷಕ್ಕೆ ಹೋಗ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದರು. ಆದರೆ ಚುನಾವಣೆ ಬಹುಶಃ ಸೋಲು ಗೆಲುವು ಅದನ್ನು ನಾವು ವಿಮರ್ಶಾತ್ಮಕ ದೃಷ್ಟಿಯಲ್ಲಿ ನೋಡಿಕೊಂಡು ಮುಂದೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಪದ್ಮರಾಜ್ ಪೂಜಾರಿ ಅವರು ಮಾತಾಡಿದರು. ಇವತ್ತು ಕರಾವಳಿ ಎಲ್ಲೂ ಕೂಡ ಇವತ್ತು ಮಂಗಳೂರು, ಉಡುಪಿ, ಉತ್ತರ ಕನ್ನಡ ಜಿಲ್ಲೆ ಎಲ್ಲಿ ಕಾಂಗ್ರೆಸ್ ಹಿನ್ನಡೆ ಆಗಿದೆ, ನಮ್ಮಲ್ಲಿ ಮಾತ್ರ ಅಲ್ಲ. ಆದರೆ ಆ ಕ್ಷೇತ್ರಗಳ ಪೈಕಿ ನಾವು ಸ್ವಲ್ಪ ಮಟ್ಟಿಗೆ ಈ ಒಂದು ಹೋರಾಟವನ್ನು ಕೊಟ್ಟಿದ್ದೇವೆ. ಇತರ ಕ್ಷೇತ್ರಕ್ಕೆ ಹೋಲಿಕೆ ಮಾಡಿದರೆ ಕರಾವಳಿ ನಮ್ಮ ಈ ಒಂದು ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಬಹುಶಃ ಅಂತರ ಅವರಿಗಿಂತ ನಾವು ಉತ್ತಮ ಸ್ಥಿತಿಯಲ್ಲಿ ಇದೆ ಅಂತ ಹೇಳಬೇಕಾದ್ರೆ, ಆದರೆ ನಮಗೆ ಪೂರ್ಣ ಪ್ರಮಾಣದ ಸಮಾಧಾನ ಉಂಟು ಅಂತಲ್ಲ. ಈ ಸಂದರ್ಭದಲ್ಲಿ ದೇಶದಲ್ಲಿ ಕೂಡ ಇವತ್ತು ಒಂದು ಹಂತದಲ್ಲಿ ನಮಗೆ ಕೆಲವು ಪ್ರಶ್ನೆ ಮಾಡಿರತಕ್ಕಂಥದ್ದು ಇರುವುದು, ವಿರೋಧ ಪಕ್ಷವು ಎಲ್ಲಿದೆ, ವಿರೋಧ ಪಕ್ಷಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಮಾತಾಡ್ತೇವೆ. ಪ್ರಾರಂಭ ಹಂತದಲ್ಲಿ ನಾವು ಅಧಿಕಾರ ಹತ್ರ ಬಂದಿದ್ದೇವೆ, ನಾವು ನೈತಿಕವಾಗಿ ಗೆದ್ದಿದ್ದೇವೆ. ಮಾಧ್ಯಮ ಕೂಡ ಅದನ್ನು ಹೇಳ್ತಾರೆ. ಬಿಜೆಪಿಯವರು ನೈತಿಕವಾಗಿ ಸೋತಿದ್ದಾರೆ. ಅವರು 400ಕ್ಕಿಂತ ಹೆಚ್ಚು ಸೀಟು, 400 ಪಾರ್, 400ಗಿಂತ ಮೇಲೆ ಅಂತ ಹೇಳಿ ಬಹುಶಃ ಅದು ಈಗ ಅವರ ಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ ಅಧಿಕಾರ ಉಳಿಸಿಕೊಳ್ಳುವಂತ ಒಂದು ಸಂದರ್ಭ ಕೂಡ ಬಂದಿದೆ. ಇವತ್ತು ಬಹುಶಃ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ, ಪ್ರಿಯಾಂಕಾ ಗಾಂಧಿ ಅವರ ನೇತೃತ್ವದಲ್ಲಿ, ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ, ಮಲ್ಲಿಕಾರ್ಜುನ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಪ್ರಬಲವಾದ ಹೋರಾಟವನ್ನು ಮಾಡಿ ನಮ್ಮ ಒಕ್ಕೂಟ ಎಲ್ಲ ಪಕ್ಷಗಳು ಪ್ರಬಲವಾದಂತಹ ಹೋರಾಟವನ್ನು ಕೊಟ್ಟು ನಾನು ಮತ್ತೊಮ್ಮೆ ಹೇಳ್ತೀನಿ, ನಾವು ನೈತಿಕವಾಗಿ ಗೆದ್ದಿದ್ದೇವೆ. ಈ ಒಂದು ಈಗೂ ಕೂಡ ಹಾಗೆ ಜಗ್ಗಾಟ ಎಲ್ಲಿಗೆ ತಲುಪುತ್ತೆ ಅಂತ ಹೇಳುವ ನಿರೀಕ್ಷೆ ಹಂತದಲ್ಲಿದೆ. ಕಾಂಗ್ರೆಸ್ ಪಕ್ಷ ನಿಮಗೆ ಗೊತ್ತಿದೆ, ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನ ಒಕ್ಕೂಟವನ್ನು ಸೋಲಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಇಡಿ ಇರ್ಬೋದು, IT ಇರ್ಬೋದು, ಬೇರೆ ಬೇರೆ ಏಜೆನ್ಸಿಗಳಿರ್ಬೋದು, ಚುನಾವಣಾ ಆಯೋಗ ಇರ್ಬೋದು, ಅಥವಾ ನಮ್ಮ ದುಡ್ಡನ್ನ ಈ ನಮ್ಮ ಬ್ಯಾಂಕ್ ಅಕೌಂಟ್ ಅನ್ನು ಫ್ರೀಸ್ ಮಾಡಿರ್ತಕ್ಕಂಥ ಇರ್ಬೋದು,
ಇದು ಕೂಡ ನಮಗೆ ಬಹುಶಃ ನಮ್ಮನ್ನು ಕೈಕಟ್ಟಿ ಚುನಾವಣೆಗೆ ಇಳಿಸಿದಂತೆ ಆಗಿದೆ. ಇದು ಕೂಡ ನಾವು ಉಲ್ಲೇಖ ಮಾಡಬೇಕಾಗಿದೆ. ಆದರೂ ಕೂಡ ಜನ ಎದ್ದು ಇವತ್ತು ಹೋರಾಟವನ್ನು ಕೊಟ್ಟಿದ್ದಾರೆ. ಈ ಎಲೆಕ್ಟ್ರಾನ್ ಬಾಂಡ್ ದೊಡ್ಡ ಹಗರಣ ಅಂತ ಹೇಳುವ ಮಾತನ್ನು ನಾವು ಹೇಳಿದ್ದು ಬಹುಶಃ ದೊಡ್ಡ ಪ್ರಮಾಣದಲ್ಲಿ ಕೆಲವು ಕಂಪನಿಗಳಿಂದ, ಅದು ಬೇರೆ ಬೇರೆ ಕಂಪನಿಗಳು, ಎಲ್ಲಿವರೆಗೆ ಅಂತೇಳಿ ಬೀಫ್ ರಫ್ತು ಮಾರಾಟ ಮಾಡುವಂಥ ಕಂಪನಿಗಳಿಂದ ಹಿಡಿದು ಬೇರೆ ಬೇರೆ ಕಂಪನಿಗಳಿಂದ ಕೂಡ ಇವತ್ತು ಹಣ ಪಡೆದಿರತಕ್ಕಂಥದ್ದಾಗಿದೆ ಅನ್ನೋಂಥ ಮಾತನ್ನು ಕೂಡ ಹೇಳಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀನಿ. ಪ್ರತಿ ರೀತಿಯಲ್ಲಿ ಇವತ್ತು ನಮಗೆ ಪ್ರತಿಕೂಲವಾದ ವಾತಾವರಣದ ಮಧ್ಯೆ ಕೂಡ ಒಂದು ಒಳ್ಳೆಯ ಸಾಧನೆಯನ್ನು ಕಾಂಗ್ರೆಸ್ ಮಾಡಿದೆ. ಒಂದು ರೀತಿಯಲ್ಲಿ ನಾವು ರಾಷ್ಟ್ರೀಯ ಮಟ್ಟದ ನಾಯಕರ ಒಂದು ಕೆಲಸ ಕಾರ್ಯಗಳಿಗೆ ನಾವೆಲ್ಲ ಅಭಿನಂದನೆ ಸಲ್ಲಿಸಬೇಕು. ಈ ಒಂದು ಸಂದರ್ಭದಲ್ಲಿ ಮುಂದಿನ ಹಂತದಲ್ಲಿ ಬಹುಶಃ ಈ ರಾಷ್ಟ್ರದಲ್ಲಿ ಒಂದು ಬದಲಾವಣೆ ಒಂದು ಏನು ನಮ್ಮ ನಿರೀಕ್ಷೆ ಇತ್ತು, ಇವತ್ತು ಸಂವಿಧಾನವನ್ನು ಉಳಿಸ್ತಕ್ಕಂಥದ್ದು, ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥದ್ರಲ್ಲಿ ಜನ ಅದಕ್ಕೆ ನಮ್ಮ ಜೊತೆ ನಿಂತಿದ್ದಾರೆ ಅನ್ನುವಂಥ ಮಾತನ್ನ ಹೇಳಬೇಕಾಗಿದೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಜಿಲ್ಲೆಯಲ್ಲಿ ನಮ್ಮ ಜೊತೆ ನಿಂತಿರ್ತಕ್ಕಂಥ ಪ್ರತಿಯೊಂದು ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಅಭಿನಂದಿಸಿ ಅವರಿಗೆ ಧನ್ಯವಾದವನ್ನು ಸಲ್ಲಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಬಹುಶಃ ಮತದಾರರು ಬಹುಶಃ ನಮ್ಮನ್ನು ಕಳೆದ ಸಾಲಿಗಿಂತಲೂ ಹೆಚ್ಚಿಗೆ ಮತವನ್ನು ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಮತವನ್ನು ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮತದಾರರು ಕೂಡ ನಾನು ಅವರಿಗೆ ಒಬ್ಬ ಕಾಂಗ್ರೆಸ್ ಪಕ್ಷದ ಮುಖಂಡನಾಗಿ ಹಿರಿಯ ಸಾಮಾಜಿಕವಾಗಿ ಒಬ್ಬ ನಾಯಕತ್ವ ವಹಿಸಿಕೊಂಡಿರ್ತಕ್ಕಂಥ ನಾನು ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಮತ್ತು ನಮ್ಮ ಪದ್ಮರಾಜ್ ಅವರು ಹೇಳಿದಂತೆ ಪಕ್ಷವನ್ನು ಪುನರ್ ಸಂಘಟನೆ ಮಾಡುವಲ್ಲಿ ನಾವು ಇನ್ನೂ ಹೆಚ್ಚು ಪರಿಶ್ರಮ ಪಡ್ತೇವೆ. ನಾವು ಯಾವತ್ತೂ ಕೂಡ ಅದರಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡ್ತೀವಿ. ಕಾರ್ಯಕರ್ತರೆಲ್ಲ ನಾನು ವಿನಂತಿ ಮಾಡೋದು, ನೀವು ಭ್ರಮಣೆಲ್ಲ ಸಾಕಬೇಡಿ. ಪಕ್ಷ ಬಹುಶಃ ಇನ್ನು ಮುಂದಕ್ಕೆ ನಾವು ಕಟ್ಟುವ, ನಾವು ನಿಮ್ಮ ಜೊತೆ ಇರ್ತೇವೆ. ನೀವು ಇನ್ನು ಮುಂದಿನ ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು, ತಾಲೂಕ್ ಪಂಚಾಯತಿ ಚುನಾವಣೆ ಇರ್ಬೋದು, ಮಹಾನಗರ ಪಾಲಿಕೆ ಚುನಾವಣೆ ಇರ್ಬೋದು, ಇದರಲ್ಲೆಲ್ಲ ನಾವು ಹೋರಾಟವನ್ನು ಕೊಡುವ. ನಿಮಗೆ ಯಾವ ರೀತಿಯಲ್ಲಿ ಕೂಡ ಕಷ್ಟ ಆಗದ ರೀತಿಯಲ್ಲಿ ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳ್ತಾ, ಬಹುಶಃ ಮಾಧ್ಯಮದ ಸ್ನೇಹಿತರು ಕೂಡ ತಮಗೆ ಏನೇನು ಅವಕಾಶಗಳಿದೆ ಆವಾಗ ನಮ್ಮ ಜೊತೆ ನಿಂತಿರ್ತಕ್ಕಂಥ ಪ್ರತಿಯೊಂದು ಜನರಿಗೂ ಕೂಡ ಇವತ್ತು ಸತ್ಯವನ್ನ ನಾವು ಸಮಾಜಕ್ಕೆ ತರುವಲ್ಲಿ, ಜನತೆಗೆ ಮುಟ್ಟಿಸುವಲ್ಲಿ ಏನು ನಮ್ಮ ಜೊತೆ ಸಹಕರಿಸಿದ ಎಲ್ಲರೂ ಕೂಡ ನಾನು ಧನ್ಯವಾದ ಸಮರ್ಪಿಸಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬಂದಿರತಕ್ಕ ಪತ್ರಕರ್ತರು ಮತ್ತೊಮ್ಮೆ ನಾನು ಅವರಿಗೆ ಧನ್ಯವಾದ ಅರ್ಪಿಸ್ತೇನೆ. ಎಲ್ಲ ಕಡೆ ನೋಡೋದಾದ್ರೆ ನಮ್ಮ ಅಪೇಕ್ಷೆಗಿಂತ ಈ ಬಾರಿ ಕಡಿಮೆ ಬಂದಿದೆ. ಉತ್ತರ ಪ್ರದೇಶದಲ್ಲಂತೂ ಫಲಿತಾಂಶ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. 5ನೇ ಬಾರಿ ಗೆಲುವು ಸಾಧಿಸಿರುವುದಕ್ಕೆ ತುಂಬಾನೇ ಖುಷಿ ಇದೆ ಎಂದು ಪ್ರಹ್ಲಾದ್ ಜೋಶಿ ಅವರು ಧಾರವಾಡದಲ್ಲಿ ಮಾತನಾಡಿದರು. ಇವತ್ತು ನನ್ನ ಲೋಕಸಭಾ ಕ್ಷೇತ್ರದಲ್ಲಿ, ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಜನ ಭಾರತೀಯ ಜನತಾ ಪಾರ್ಟಿಯನ್ನು ಕೈ ಹಿಡಿದಿದ್ದಾರೆ. ಇಲ್ಲಿವರೆಗೆ ಬಂದಿರುವಂಥ ಲೀಡ್ ಪ್ರಕಾರ 1 ಲಕ್ಷಕ್ಕಿಂತ ಹೆಚ್ಚು ಮುನ್ನಡೆಯನ್ನು ಭಾರತೀಯ ಜನತಾ ಪಾರ್ಟಿಗೆ ಜನಾರ್ದನ ಕೊಟ್ಟಿದ್ದಾನೆ. ನಾನು ಜನರಿಗೆ, ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಮುಖಂಡರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಲೀಡ್ ಕಡಿಮೆ ಆಯ್ತು, 3 ಲಕ್ಷ ಲೀಡ್ ಅಪೇಕ್ಷೆ ಇಟ್ಟಿದ್ರಿ ಅಲ್ಲ, ಈಗ 1 ಲಕ್ಷ ಚಿಲ್ಲರೆ ಅನ್ನೋದು ನನಗೆ ಮಾಹಿತಿ ಬಂದಿದೆ. ಸಮಗ್ರವಾದಂಥ ವಿಷಯವನ್ನು ನೋಡಿದ ನಂತರ ಈಗ ನಾನು ಪೋಲಿಂಗ್ ಸ್ಟೇಷನ್ ಕೊಟ್ಟಿದ್ದೇನೆ. ಎಲ್ಲೆಲ್ಲಿ ಏನೇನಾಗಿದೆ ನೋಡಿದ ನಂತರ ನಿಮ್ಮ ಜೊತೆಗೆ ವಿವರವಾಗಿ ಮಾತನಾಡ್ತೇನೆ. ಓವರಾಲ್ ನಮ್ಮ ಅಪೇಕ್ಷೆಗಿಂತ ಕಮ್ಮಿ ಆಗಿದೆ. ಆದರೆ ಇನ್ನೂ ಉತ್ತರ ಪ್ರದೇಶದಲ್ಲಿದ್ದು ಇನ್ನೂ ಬಹಳಷ್ಟು ಎಣಿಕೆ ಬಾಕಿ ಇದೆ.
ಅದೆಲ್ಲ ವಿವರಗಳು ಬಂದ ನಂತರವೇ ನಾನು ಮಾತನಾಡೋದು ಒಳ್ಳೆಯದು ಅಂತ ನನಗನ್ನಿಸುತ್ತೆ. ನೀವು ಮುಂಚೆಗೆ ಹೇಳಿದಷ್ಟು ಲೀಡ್ ಇರ್ಬೋದು, ಎದ್ರ ಮೇಲೆ ಪ್ರಭಾವ ಬೀರ್ತದೆ ಅದನ್ನು ಗ್ಯಾರಂಟಿ ಎಲ್ಲಿ ಕಾಂಗ್ರೆಸ್ ಅಲ್ಲಲ್ಲ, ಯಾವುದೇನಾಗಿದೆ ಅಂತ ಅನ್ನೋದನ್ನು ಸಮಗ್ರವಾಗಿ ಅಧ್ಯಯನ ಮಾಡಬೇಕು. ಲೀಡು ಒಟ್ಟಾರೆ ನಮ್ಮ ಕರ್ನಾಟಕದಲ್ಲಿ ನಾವು ಇಲ್ಲಿವರೆಗೆ 18-19 ಸ್ಥಾನಗಳಲ್ಲಿ ಹಿಂದೆ ಮುಂದೆ ಆಗ್ತಾಯಿದ್ದೀವಿ. ಭಾಳ ಕಮ್ಮಿ ಅಂದರೂ 18 ಸ್ಥಾನಗಳನ್ನು ಗೆಲ್ತೀವಿ. ಅಗದಿ ಕಮ್ಮಿ ಅಂದರೂ JDS BJP ಸೇರಿ 18 ಸ್ಥಾನಗಳನ್ನು ಗೆಲ್ತೀವಿ. ಈ 18 ಸ್ಥಾನಗಳಂದರೂ ಸಹಿತ ಕಾಂಗ್ರೆಸ್ಸಿನ ಆಲ್ಮೋಸ್ಟ್ 19 ಸ್ಥಾನಕ್ಕೆಂದರೆ ಕಾಂಗ್ರೆಸ್ಸಿನ ಆಲ್ಮೋಸ್ಟ್ ಡಬಲ್ ಆಗತ್ತೆ ನಮ್ಮದು. ಹಾಗಾಗಿ ಗ್ಯಾರಂಟಿ ಪ್ರಭಾವ ಬೀರಿದೆ ಅಂತನ್ನೋದು ಇಷ್ಟು ಬೇಗ ಇನ್ನೂ ಚುನಾವಣೆ ಕಂಪ್ಲೀಟ್ ಎಣಿಕೆ ಆಗಲಾರ್ದಂಥ ಸಂದರ್ಭದಲ್ಲಿ ಹೇಳೋದು ಕಷ್ಟ. ಆದರೆ ಇಡೀ ದೇಶಾದ್ಯಂತದಲ್ಲಿ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಲೀಡ್ಗಳು ಸಿಕ್ಕಿಲ್ಲ. ಅದರ ಸಂಪೂರ್ಣ ಒಂದು ವಿವರವನ್ನು ಪಡೆದು ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ. 400 ಪಾರ್ NDA ನಾವು ಹೇಳಿದ್ದು ಸತ್ಯ. ಆ ಫಿಗರ್ ನಮ್ದು ಹೋಗ್ತಾ ಇಲ್ಲ. ಅದು ನನ್ನ ಪ್ರಕಾರ NDA ಅಂತೂ ಆಲ್ರೆಡಿ ನಾವು ಮೆಜಾರಿಟಿ ಮಾರ್ಕ್ಗಳಲ್ಲಿ ಆಲ್ರೆಡಿ ದಾಟಿದ್ದೇವೆ. ಬಹಳ ಕಡಿಮೆ ಆಯ್ತು ಸರ್ ಈ ಸಲ ಕಳೆದ ಬಾರಿಗಿಂತಲೂ. UPAದಲ್ಲಿ ನಮ್ಮದು ಕಳೆದ ಬಾರಿಗೆ ಹೋಲಿಸಿದರೆ ಕಮ್ಮಿ ಆಗಿದೆ. ನಮ್ಮದು 36-37 ಇದೆ, ಅವ್ರದ್ದು SP ಪ್ಲಸ್ನು 36-37 ಇದೆ. ಹಾಗಾಗಿ ಅಲ್ಲೂ ಕೂಡ ಏನೋ ಲೋಪದೋಷ ಆಗಿದೆ ಅಥವಾ ಇನ್ನೂ ಉಳಿದ ಎಣಿಸುವ ಓಟುಗಳಲ್ಲೇನೋ ಕೌಂಟ್ ಮಾಡೋದಿದ್ದಾವೆ, ಅದರಲ್ಲಿ ಏನು ಬದಲಾವಣೆ ಆಗುತ್ತೆ ಅದನ್ನು ನೋಡ್ಬೇಕು. ಯಾಕಂದ್ರೆ ನನಗೆ ಗೊತ್ತಿರೋ ಮಟ್ಟಿಗೆ ಇನ್ನೂ ಸುಮಾರು 6-7 ಕೋಟಿ ಓಟುಗಳನ್ನು ಎಣಿಸ್ಬೇಕಾಗಿದೆ. ಅಲ್ಲ, ಅಯೋಧ್ಯೆಯಲ್ಲಿ ಆ್ಯಸ್ ಇಟ್ ಈಸ್ ಮುನ್ನಡೆ ಇದೆ BJPದು. ಆ್ಯಸ್ ಆಫ್ ನೌ ಅಯೋಧ್ಯ ಕ್ಷೇತ್ರದಲ್ಲಿ BJP ಮುನ್ನಡೆ ಇದೆ. ಓವರಾಲ್ ಉತ್ತರ ಪ್ರದೇಶದಲ್ಲಿ ಕಮ್ಮಿ ಆಗಿರೋದು ಇದೊಂದು ಆತಂಕದ ಸಂಗತಿ. ಆದರೆ ಅದರ ಬಗ್ಗೆ ಪೂರ್ತಿಯಾಗಿ ರಿಸಲ್ಟ್ ಬಂದ ನಂತರ ಒಂದು ಮಾಹಿತಿಯನ್ನು ಪಡ್ಕೊಂಡು ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ. ಪಶ್ಚಿಮ ಬಂಗಾಳದಲ್ಲಿ ಕೂಡ ತಮ್ಮ ಕಳೆದ ಬಾರಿಗೆ ಈ ಸಲ ಕಡಿಮೆ ಇದೆ ಸರ್. ಪಶ್ಚಿಮ ಬಂಗಾಳದಲ್ಲಿ ಸ್ಥಳೀಯ ಏನೋ ಸರ್ಕಾರ ಇದೆ, ರಾಜ್ಯ ಸರ್ಕಾರ. ಯಾವ ರೀತಿ ಇಡೀ ದೇಶದಲ್ಲಿ ಎಲ್ಲಿಯೂ ಹಿಂಸಾಚಾರ ಆಗಿಲ್ಲ, ನೀವು ಗಮನಿಸಿದ್ದೀರಿ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ದೊಡ್ಡ ಪ್ರಮಾಣದಲ್ಲಿ ಹಿಂಸೆ, ದೊಂಬಿ ಗಲಭೆ ಎಲ್ಲ ಆಗಿ ಸುಮಾರು 31,000 ಗ್ರಾಮ ಪಂಚಾಯಿತಿಯಲ್ಲಿ ಅವಿರೋಧ ಅಂದರೆ ಬೇರೆದವ್ರಿಗೆ ನಾಮಿನೇಷನ್ನ ಕೊಡಲಿಕ್ಕೆ ಅವಕಾಶ ಕೊಡಲಾರದಂಥ ಒಂದು ರಾಜ್ಯದಲ್ಲಿ ನಾವು 10 ಸ್ಥಾನ ಗೆದ್ದೀವಿ. ಜಾಸ್ತಿ ಗೆಲ್ಲುವಂಥ ಅಪೇಕ್ಷೆ ಇತ್ತು, ಆದರೆ ಕಳೆದ ಬಾರಿಗಿಂತ ಕಮ್ಮಿಯಾಗಿದೆ. ನಾವು ಹೋರಾಟವನ್ನು ಅಲ್ಲಿ ಮುಂದುವರಿಸ್ತೀವಿ. ಆದರೆ ಅಲ್ಲಿ ಸಂಪೂರ್ಣವಾಗಿ ಪ್ರಜಾಪ್ರಭುತ್ವ ನೆಲಕಚ್ಚಿದೆ, ಇದು ಮಾತ್ರ ಎಲ್ಲರೂ ಗಮನಿಸಿದ್ದಾರೆ. ಉತ್ತರ ಪ್ರದೇಶದ ಬಗ್ಗೆ ನಾವು ಗಂಭೀರವಾದಂಥ ಅಧ್ಯಯನ ಮಾಡ್ತೀವಿ ಮತ್ತು ಉಳಿದ ವೋಟಿಂಗ್ ಕೌಂಟ್ ಆದ ನಂತರ, ಓಟುಗಳ ಕೌಂಟ್ ಆದ ನಂತರ ವಿವರವಾದ ಪ್ರತಿಕ್ರಿಯೆ. ಅಲ್ಲ, ಸಿಕ್ಕಿಂದಲ್ಲಿ ಬಂದಿದೆ, ಆಂಧ್ರದಲ್ಲಿ ಬಂದಿದೆ ಮತ್ತು ಓವರಾಲ್ NDA ಪರ್ಫಾರ್ಮೆನ್ಸ್ ನಾವೇನು 300 ಸೀಟ್ಗಳನ್ನು ದಾಟ್ತೀವಿ, ಹೆಚ್ಚು ಕಡಿಮೆ 300 ಸೀಟ್ಗಳನ್ನು ನಾವು ದಾಟ್ತೀವಿ. ಇಲ್ಲಿಗೆ ಪ್ರೈಮ್ ಟೈಮ್ ಬುಲೆಟಿನ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನ್ಯೂಸ್ ಕರ್ನಾಟಕ.